ಸರಿ ಜೈ, ಶಾಪಿಂಗ್ ಮುಗಿತಿದ್ದ ಹಾಗೆ ಗಂಗಾನ ನಿಮ್ಮನೆ ಹತ್ರ ಡ್ರಾಪ್ ಮಾಡ್ತೀನಿ, ನೀನ್ ಹೊರಡು. ಇದೇನು ಶಾಪಿಂಗ್ ಇನ್ನೂ ಆಗಿಲ್ವಾ? ಇಲ್ಲ, ಇನ್ನು ಸ್ವಲ್ಪ ಟೈಮ್ ಆಗತ್ತೆ. ಓಕೆ ಆಂಟಿ, ಶಾಪಿಂಗ್ ಮುಗಿದ್ಮೇಲೆ ಆಂಟಿ ಜೊತೆ ಮನೆಗೆ ಬಾ. ನಡಿ ನಾಣಿ. ಸರ್, ದೊಡ್ಡ ಗಂಡಾಂತರ ತಪ್ತು ಆಂಟಿ. ಲಕ್ಕಿಲಿ ಜೈ ನೋಡ್ಲಿಲ್ಲ. ನಾವು ಹೋಗಿ ನಮ್ಮ ಬಟ್ಟೆನ ಪ್ಯಾಕ್ ಮಾಡಿಸ್ಕೋತೀವಿ. ಓಕೆ ವಿಜಯ್. ಏನಾಯ್ತು ಸರ್? ತಾಳಿ, ಅವಳು ಕುತ್ಕಿಲ್ ತಾಳಿ ಇರ್ಲಿಲ್ಲ ನಾಣಿ. ಯಾರ್ ಕತ್ತಲ್ಲಿ ಸರ್? ನಿಮ್ ಮೇಡಮ್ ಕತ್ತಲ್ಲಿ. ಅವಳು ಯಾವತ್ತೂ ತಾಳಿ ತೆಗಿಯಲ್ಲ. ಈಗ ತಾಳಿ ಇಲ್ದೆ ಹೇಗಿದ್ಲು? ಅಂದ್ರೆ ಸಾರ್ ಇವಾಗ ನೋಡಿದ್ದು ನಿತ್ಯ ಅವರನ್ನ? ಸರ್, ಎಲ್ಲಿಗೆ ಸರ್? ಗಂಗಾ, ಇವಾಗ ನೀನ್ ಕೂಡ ಸೀರೆ ತಗೋಬಹುದಲ್ಲ? ಯಾಕಮ್ಮ, ನಾನು ಹೊರಡ್ತೀನಿ. ನಿತ್ಯ ತಗೊಂಡ್ಲಲ್ಲ, ನೀನ್ ಕೂಡ ಒಂದ್ ಸೀರೆ ತಗೋ. ಬೇಡಮ್ಮ. ಅಮ್ಮ, ಜೈ ಮತ್ತೆ ಬರ್ತಿದ್ದಾನೆ. ಯಾರು ಚಂದ್ರಿಕಾ? ಇನ್ಯಾರು? ನಮ್ ಫಾರಿನ್ ಶನಿ ನಮ್ಗೆ ಹಿಡ್ದಿರೋ ದರಿದ್ರ. ಹೇಳಮ್ಮ ನಿತ್ಯ. ನಾನ್ ಹೇಳೋದಲ್ಲ, ನೀವೇ ಹೇಳ್ಬೇಕು. ಎಲ್ಲಿವರೆಗೂ ಬಂತು? ಅವಳಿಗೆ ಟ್ಯಾಬ್ಲೆಟ್ ಕೊಟ್ಟಾಯ್ತಾ? ಏನ್ ಟ್ಯಾಬ್ಲೆಟ್ ಕೊಡೋದೋ ಏನೋ. ನಾವು ಮನೆಗ್ ಬರೋದ್ರಲ್ಲಿ ಮನೆ ಎಲ್ಲ ರಣರಂಗ ಆಗಿತ್ತು. ಎಲ್ರು ಒಂದೊಂದ್ ದಿಕ್ಕಲ್ಲಿದ್ದಾರೆ. ಜೈಗೆ ಗಂಗಾಗೆ ಮಧ್ಯ ದೊಡ್ಡ ಯುದ್ಧನೇ ಆಗೋಗಿದೆ. ನಾನ್ ಏನ್ ಕೇಳಿದ್ದು ನೀವೇನ್ ಹೇಳ್ತಾ ಇರೋದು? ಅವಳಿಗೆ ಅಬೋರ್ಷನ್ ಮಾಡಿದ್ರಾ ಇಲ್ವಾ? ಇದೇನಮ್ಮ, ಮನೆ ಜನರು ಹೀಗಿದ್ರೆ ಆ ಕೆಲ್ಸ ನಾವ್ ಹೇಗ್ ಮಾಡಕ್ಕಾಗತ್ತೆ? ಮನೆ ಹೇಗಿದೆ, ಮನೆ ಜನರು ಹೇಗಿದ್ದಾರೆ ನನಗ್ ಬೇಕಾಗಿಲ್ಲ. ತಕ್ಷಣ ನಾನು ಹೇಳಿರೋ ಕೆಲ್ಸ ಮಾಡಿ.
1 ಅವರ್ ಅಲ್ಲಿ ಅವಳ ಹೊಟ್ಟೆಲಿರೋ ಮಗು ಸತ್ ಹೋಗಿದೆ ಅನ್ನೋ ನ್ಯೂಸ್ ನ ನೀವು ನನ್ಗೆ ಫೋನ್ ಮಾಡಿ ಹೇಳಿಲ್ವೋ, ನಿಮ್ ವಿಡಿಯೋಸು ಜೈಗೆ ಸೇರತ್ತೆ. ಏನಿದು ಅತ್ಗೆ, ಮನೇಲಿ ಯಾರ್ದೋ ಶವ ಬಿದ್ದ ಹಾಗೆ ಎಲ್ರು ಸೈಲೆಂಟ್ ಆಗಿದ್ದೀರಲ್ಲ. ನಾವ್ ಹೇಗಿದ್ರೇನು, ನೀವ್ ಚೆನ್ನಾಗೇ ಇದೀರಲ್ಲ. ಇದೇನ್ ತಂಗಿಯಮ್ಮ, ನೀವೆಲ್ಲ ಚೆನ್ನಾಗಿದ್ರಲ್ವಾ, ನಾವು ಚೆನ್ನಾಗಿರೋದು. ಮರ ಹಸ್ರಾಗಿದ್ರಷ್ಟೇ ಸುತ್ತ ತಂಪಾಗಿರೋದು. ಕಾಶಿ ವಿಶಾಲಾಕ್ಷಿ ತರ ಎಲ್ರಿಗೂ ಟೈಮ್ ಸರಿಯಾಗಿ ಊಟ ಬಡಿಸ್ತಿದ್ದವರು. ಆದ್ರಿವತ್ತು ನೀವೇ ಹೀಗ್ ಕಾಮ್ ಆಗಿದ್ರೆ ಹೇಗತ್ಗೆ? ಯಾರು ತಿನ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಬೇಡ ಅಂದ್ರೆ ಸುಮ್ನೆ ಇರ್ತಾರೇನಮ್ಮ, ತಿನ್ನಿ ಅಂತ ಹೇಳ್ಬೇಕು, ಒತ್ತಾಯ ಮಾಡಾದ್ರೂ ಊಟ ಹಾಕ್ಬೇಕು. ನೀನ್ ಹೇಳಿದ್ರೆ ತಿಂದೇ ಇರ್ತಾರ ಹೇಳು? ಮೊದ್ಲೇ ಗಂಗಾ ಗರ್ಭಿಣಿ ಬೇರೆ ಅದ್ಕೆ ಟೈಮ್ ಸರಿಯಾಗಿ ತಿಂದೇ ಇದ್ರೆ ಅವಳ ಆರೋಗ್ಯ ಏನಾಗ್ಬೇಕು, ಅವಳ ಹೊಟ್ಟೆಲಿರೋ ಮಗು ಆರೋಗ್ಯ ಏನಾಗ್ಬೇಕು? ಹೋಗಿ ಗಂಗಾನಾದ್ರೂ ಊಟಕ್ಕೆ ಕರೀರಿ ಅತ್ಗೆ. ಈ ಮನೇಲಿ ಇದ್ದಿದ್ದಕ್ಕೆ ಇಷ್ಟು ವರ್ಷಕ್ಕೆ ಒಂದ್ ಒಳ್ಳೆ ಮಾತು ಹೇಳಿದ್ರಿ, ಪರವಾಗಿಲ್ಲ, ನಿಮ್ಗೂ ಮನ್ಸಿದೆ. ಬನ್ನಿ ಬನ್ನಿ, ಇಲ್ಲೇ ತಿನ್ನೋಣ, ಚೆನ್ನಾಗಿರುತ್ತೆ. ಅಂದ್ರೆ ಊಟನೆಲ್ಲ ಇಲ್ಲಿಗೆ ತಗೊಂಡ್ ಬರ್ಬೇಕಾ? ಅಷ್ಟೇ ಅಲ್ವಾ? ಯಾಕೆ ನಿಮ್ ಮಗುಗೋಸ್ಕರ ಅಷ್ಟು ಮಾಡಲ್ವಾ? ಆಟ ಆಡ್ತಿದ್ಯಾ? ನನಗೂ ಟೈಮ್ ಬರುತ್ತೆ, ಆಗ ಹೇಳ್ತೀನಿ ನಿನಗೆ. ಚಂದ್ರಿಕಾ, ನಮ್ ರೊಟ್ಟಿ ಜಾರಿ ತುಪ್ಪಕ್ ಬಿತ್ತು, ನಾವೇ ಊಟ ತರೋಣ, ಆಗ ಟ್ಯಾಬ್ಲೆಟ್ ಹಾಕೋದು ಈಸಿ ಆಗತ್ತೆ. ಹೌದು ಹೌದು, ಅವಳು ಬಸ್ರು ಕಳ್ಕೊಳ್ಳೋ ದಾರಿ ಅವಳೇ ತೋರಿಸಿ ತನ್ನ ಹೊಂಡ ತಾನೇ ತೋಡ್ಕೊಂಡ್ಲು. ಬನ್ನಿ ಬನ್ನಿ. ಏನು ಊಟ ಮಾಡೋದಕ್ಕೆ ಗಂಗಾ ಒಪ್ಕೊಂಡ್ಲಾ? ಒಪ್ಕೊಂಡಿದ್ದಾಳೆ. ಆ ಊಟನೆಲ್ಲ ಇಲ್ಲಿಗೆ ತಗೊಂಡ್ ಬರ್ಬೇಕಂತೆ. ನಾವು ತಂದು ಕೊಡ್ತೀವಿ, ನೀನ್ ಇಲ್ಲೇ ಗಂಗಾ ಜೊತೆ ಇರೋ. ಬಾ ಚಂದ್ರಿಕಾ, ಊಟ ತರೋಣ. ಬೇಗ ಶುರು ಮಾಡು ಚಂದ್ರಿಕಾ, ಪ್ಲೇಟ್ಗೆ ಅನ್ನ ಸಾಂಬಾರ್ ಹಾಕು. ಆ ಕಡೆ ನೋಡ್ರಿ. ಆ ಟ್ಯಾಬ್ಲೆಟ್ ಬೇಗ ಹಾಕ್ರಿ. ಈ ಪ್ಲೇಟ್ ತಗೊಂಡು ಹೋಗಿ ಜೈಗ್ ಕೊಡಿ. ನಾನಾ? ಏನು ನಿತ್ಯ ನಿನ್ನ ಹತ್ರ ಹೇಳಿದ್ರೆ ನೀನು ಮಧ್ಯ ನನ್ನ ಸಿಕ್ಕ ಹಾಕ್ಸುತ್ ನೋಡ್ತೀಯಾ? ನನ್ ಮೇಲೇನ ಅನುಮಾನನಾ? ಮತ್ತೇನು, ನಾನ್ ಪ್ಲೇಟ್ ಯಾಕೆ ತಗೊಂಡು ಹೋಗ್ಲಿ? ಏನೋ ಗಂಡಸ್ರಲ್ವಾ, ಧೈರ್ಯವಾಗಿ ಮಾಡ್ತೀರಾ ಅಂತ ಹೇಳ್ದೆ, ಅಷ್ಟು ಮಾತ್ರಕ್ಕೆ ಹೀಗ್ ಹೆದರ್ಕೋಬೇಕಾ? ಯಾಕೆ ನಿಂಗಿಲ್ವ ಧೈರ್ಯ? ಸಾಯಿಸ್ತೀನಿ ಮುಗಿಸ್ತೀನಿ ಅಂತ ದೊಡ್ಡ ವಿಲನ್ ತರ ಡೈಲಾಗ್ ಹೇಳ್ತೀಯಾ? ಗಲಾಟೆ ಯಾಕ್ರಿ, ಇಬ್ರು ಒಟ್ಟಿಗೆ ಹೋಗೋಣ ಬನ್ನಿ. ಹಾ, ಹೀಗ್ ಹೇಳ್ದೆ ಓಕೆ. ಸಿಕ್ ಬಿದ್ರೆ ಇಬ್ರು ಸಿಕ್ ಬೀಳ್ತೀವಿ. ನಾವ್ ಯಾಕ್ರಿ ಸಿಕ್ ಬೀಳ್ಬೇಕು? ಅವಳು ಊಟ ಮಾಡಿದ್ಮೇಲೆ ಗಂಗಾಗೆ ಅಬರ್ಷನ್ ಆದ್ರೆ ಜೈಗೆ ನಮ್ಮ ಮೇಲೆ ಅಲ್ವಾ ಡೌಟ್ ಬರುತ್ತೆ? ನಮ್ಮೇಲೆ ಯಾಕೆ ಬರುತ್ತೆ? ಅಡ್ಗೆ ಮಾಡಿಟ್ಟಿರೋದು ಕಲ್ಪನಾ, ಅವಳೇ ಏನೋ ಮಾಡಿದಾಳೆ ಅಂತ ನಾವ್ ವಾದ ಮಾಡೋಣ ಬಿಡಿ. ನಿನ್ ತಲೆನೇ ತಲೆ ಚಂದ್ರಿಕಾ, ಹೀಗ್ ಸಮಸ್ಯೆ ಹೇಳಿದ್ರೆ ಸಾಕು, ಹಾಗೆ ಪರಿಹಾರ ಹೇಳ್ತೀಯಾ? ಮತ್ತಿನ್ನೇನು, ನಿಮ್ ಹಾಗೆ ಜೇಡಿ ಮಣ್ಣು ಅನ್ಕೊಂಡ್ರ? ನಡೀರಿ, ಮತ್ತೆ ಗಂಗಾ ಬೇಡ ಅಂದ್ರೆ ನಮ್ ಪ್ಲಾನ್ ಎಲ್ಲ ವೇಸ್ಟ್ ಆಗುತ್ತೆ. ಬನ್ನಿ 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 ಬನ್ನಿ. ಯಜಮಾನ್ರ ಕೋಪ ಇಷ್ಟು ಬೇಗ ಹೋಗಲ್ಲ ಅನ್ಕೊಂಡಿದ್ದೆ, ಪರವಾಗಿಲ್ವೇ, ಇಷ್ಟು ಬೇಗ ಹೋಯ್ತು. ಅಮ್ಮವ್ರಿಗೆ ಕೋಪ ಹೋಗ್ಬೇಕು ಅಂದ್ರೆ ಹೊಗಳ್ಬೇಕಲ್ವಾ? ನಿಮ್ ಮಗು ಹಸುವು ತೀರ್ಸೋದಕ್ಕೆ ಸರಿಯಾಗಿದ್ದು ಅಂತ ಹೇಳಿ. ನನ್ ಬೇಬಿ ಹಸ್ಕೊಂಡಿರ್ಬಾರ್ದು, ಸೂರ್ಯವಂಶದ ಮಗು ಸ್ಟ್ರಾಂಗ್ ಆಗಿರ್ಬೇಕು. ತಗೊಳ್ಳೋ ಜೈ, ಗಂಗಾಗ್ ತಿನ್ಸು. ನೀನೇ ಕಲ್ಸಿ ತುತ್ ಕೊಡಪ್ಪ. ಈ ಗಂಗಾ ನೋಡಿದ್ರೆ ಅನ್ನ ಅಮೃತದ ಹಾಗಿದೆ, ಹೊಟ್ಟೆಲಿರೋ ಮಗು ಓದಿತಿದೆ ಅಂತ ಕತೆ ಹೇಳ್ತಿದ್ದಾಳೆ. ಇಷ್ಟಕ್ಕೂ ಅನ್ನದಲ್ಲಿ ಯಾವ ಟ್ಯಾಬ್ಲೆಟ್ ಹಾಕಿದೀರಾ ಹೇಳಿ? ಯಾವ ಟ್ಯಾಬ್ಲೆಟ್ ಹಾಕ್ತೀನಿ? ನಾನ್ BP ಟ್ಯಾಬ್ಲೆಟ್ ಹಾಕ್ತೀನಾ? ಅರ್ಜೆಂಟ್ ಅಲ್ಲಿ ನಾನ್ BP ಟ್ಯಾಬ್ಲೆಟ್ ನ ಅನ್ನಕ್ಕೆ ಹಾಕ್ಬಿಟ್ಟೆ ಚಂದ್ರಿಕಾ. ನಿಮ್ ತಲೆ ಅಲ್ಲ,
ಅಲ್ಲ ನೀವ್ಯಾಕ್ BP ಟ್ಯಾಬ್ಲೆಟ್ ಜೇಬಲ್ಲಿ ಇಟ್ಕೊಂಡು ತಿರ್ಗೋದು? ನಿಮಗ್ BP ಇಲ್ವಲ್ರಿ? ನಿತ್ಯ ಕೊಡೋ ಟೆನ್ಷನ್ಗೆ BP ಬಂದಿದೆ ಚಂದ್ರಿಕಾ. ಬೆಳಿಗ್ಗೆ ರಾತ್ರಿ ತಗೋತೀನಿ. ನಿಮ್ಮನ್ನ ಅಯ್ಯೋ ಇಲ್ಲೋಡಿ, ಆ ಹಿಡಂಬಿ ಫೋನ್ ಮಾಡ್ಬಿಟ್ಲು. ಏನ್ ಉತ್ತರ ಕೊಡ್ತೀರಾ? ಕೊಡಿ ಕೊಡಿ, ತಗೊಳ್ಳಿ. ನಾನಾ? ಹಲೋ ನಿತ್ಯಮ್ಮ. ಏನಾಯ್ತು? ಅವಳಿಗೆ ಅಬೋರ್ಷನ್ ಆಯ್ತಾ ಇಲ್ವಾ? ಚಿಕ್ಕ ತಪ್ಪಾಗಿ ಹೋಯ್ತಮ್ಮ. ಅಬಾರ್ಷನ್ ಟ್ಯಾಬ್ಲೆಟ್ ಅಂದ್ಕೊಂಡು ನಾನು BP ಟ್ಯಾಬ್ಲೆಟ್ ಕೊಟ್ಬಿಟ್ಟೆ. ಗಂಗಾಗೆ ಏನೂ ಆಗ್ಲಿಲ್ಲ. ಒಂದು ಕೆಲ್ಸನೂ ಸರಿಯಾಗಿ ಮಾಡಿ ಸಾಯಲ್ಲ ನೀವು. ಸಾರಿ ನಮ್ಮ. ಏನ್ ಸಾರಿ? ಇವತ್ತು 2 ಸಲ ಮಿಸ್ ಆಯ್ತು. ಹೀಗಾದ್ರೆ ಅವಳಿಗೆ ಯಾವಾಗ ಅಬೋರ್ಷನ್ ಆಗೋದು? ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಮ್ಮ. ನಿಮ್ಮನ್ನ ನಂಬ್ದೆ ನೋಡಿ, ನನಗ್ ಬುದ್ಧಿ ಇಲ್ಲ ನೋಡಿ. ಇಡೀ ಫೋನು. ಏನಂದ್ಲು? BP ನಂಗಷ್ಟೇ ಅಲ್ಲ, ಆ ನಿತ್ಯಗೂ ಕೂಡ ಇರೋ ಹಾಗಿದೆ ಚಂದ್ರಿಕಾ. ಕೂಗ್ತಿದ್ಲು. ಚೆನ್ನಾಗಿದ್ಯಪ್ಪ. ಹೀಗೆ ಫ್ಲೈಟ್ ಇಳ್ದೆ, ಹೆಣ್ಣು ನೋಡ್ದೆ, ನಿನ್ನೆ ಶಾಪಿಂಗು, ನಾಳೆ ಮದ್ವೆ, ನಾಡ್ದು ಹನಿಮೂನು, ಎಲ್ಲ ಟಕಟಕ ಅಂತ ನಡೀತಿದೆ. ಏನೋ ಎಲ್ಲ ಸೆಟ್ ಆಯ್ತು. ಕಾಲ ಕೂಡ್ ಬಂತು ಅಂದ್ರೆ ಯಾವ್ದು ನಿಲ್ಲಲ್ಲಪ್ಪ. ಮದುವೆ ಆಗಲ್ಲ ಅಂತ ಹೀಗೆ ಹೇಳ್ತಾ ಇದ್ದ ಅವನು. ಈಗ ಅವನೇ ಎಲ್ಲ ಕೆಲಸ ನೋಡ್ಕೋತಾ ಇದ್ದಾನೆ. ಎಲ್ಲ ಟೈಮ್ ಸರ್, ಆ ಟೈಮ್ ಬಂದ್ರೆ ಏನೂ ನಿಲ್ಲಲ್ಲ. ಹೌದು, ಯಾವ್ದಕ್ಕಾದ್ರೂ ಸಮಯ ಬರ್ಬೇಕು. ಯಾವಾಗ ಏನಾಗ್ಬೇಕು ಆಗ್ಲೇ ಅದಾಗೋದು. ವೆಡ್ಡಿಂಗ್ ಕಾರ್ಡ್ ಏನಿಲ್ಲ ಜೈ, ಡೈರೆಕ್ಟ್ ಆಗಿ ಮದ್ವೆಗೆ ಬರೋದೆ. ಅದೇನೋ ಕನಿಷ್ಠ ವೆನ್ಯೂ ಎಲ್ಲಿ, ಟೈಮ್ ಏನು ಅದಾದ್ರೂ ಮೆಸೇಜ್ ಮಾಡೋ. ಈಗ ಟ್ರೆಂಡ್ ಕೂಡ ಅದೇ. ತುಂಬಾ ಜನರನ್ನ ಕರಿತಿಲ್ಲ ಜೈ, ಲಿಮಿಟೆಡ್ ಗೆಸ್ಟ್ ಅಷ್ಟೇ ಬರ್ತಿರೋದು. ಚೀಫ್ ಗೆಸ್ಟ್ ನೀನೇ, ನೀನ್ ತಪ್ಪದೆ ಬರ್ಬೇಕು. ನಾನ್ ಬರ್ದಿದ್ರೆ ನಿನ್ ಮದ್ವೆ ಹೇಗೋ ನಡೆಯುತ್ತೆ. ನನ್ ಮದ್ವೆ ಮಾತ್ರ ಅಲ್ಲ ಜೈ, ನಾಳೆ ಎಷ್ಟೋ ಮುಖ್ಯವಾದ ವಿಷಯ ನಡೆಯುತ್ತೆ. ಏನೋ ಅಷ್ಟೊಂದು ಮುಖ್ಯವಾದ ವಿಷಯ? ನಾಳೆ ನೀನೇ ನೋಡ್ತೀಯಲ್ವಾ, ಅದಕ್ಕೆ ನೀನ್ ಮಿಸ್ ಆಗ್ಬಾರ್ದು ಅಂದಿದ್ದು. ಚಾನ್ಸೇ ಇಲ್ಲ. ಮಾರ್ನಿಂಗ್ ಇಂದ ಮಂಟಪದಲ್ಲೇ ಇರ್ತೀನಿ. ನಾನೇ ಮುಂದೆ ನಿಂತು ನಿನ್ ಮದ್ವೆ ಕೆಲಸ ಎಲ್ಲ ನೋಡ್ಕೋತೀನಿ. ಥ್ಯಾಂಕ್ಸ್ ಕಣ. ಈ ಫ್ರೆಂಡ್ಶಿಪ್ಗೋಸ್ಕರ ನೀನ್ ನನಗೆ ಗಿಫ್ಟ್ ಕೊಡೋದೇನು ಅಂದ್ರೆ ನನ್ ಮದ್ವೆಗೆ ಬರೋದೆ. ಅದು ಒಂದ್ ಗಿಫ್ಟ್ ಏನೋ, ಸೂಪರ್ ಆಗಿರೋ ಗಿಫ್ಟೇ ಕೊಡ್ತೀನಿ ಬಿಡು. ಹೌದು, ನಾನ್ ಮಾತ್ರ ಮದ್ವೆಗೆ ಬರ್ಬೇಕು ಅನ್ನೋ ಹಾಗೆ ನನ್ ಮಾತ್ರ ಕರಿತಿದ್ಯಲ್ಲ, ನನ್ ವೈಫ್ ನ ಕರಿಯಲ್ವಾ? ಏನ್ ಮಾತಾಡ್ತಿದ್ಯೋ? ಗಂಗಾ ಅವ್ರಿಲ್ದೇನೆ ನನ್ ಮದ್ವೆ ನಡೆಯೋದಾ? ಇಂಪಾಸಿಬಲ್. ಇನ್ನೂ ಹೇಳ್ಬೇಕು ಅಂದ್ರೆ ಅವ್ರಿದ್ರೇನೆ ನನ್ ಮದ್ವೆ ಆಗತ್ತೆ. ಇದೇನೋ ಇವಳೇ ನಿನ್ ಮದ್ವೆ ಸೆಟ್ ಮಾಡಿರೋ ಹಾಗೆ, ತಾನೇ ನಿಂತು ಹೆಣ್ ತೋರ್ಸಿರೋ ಹಾಗೆ, ಮುಹೂರ್ತ ಮಂಟಪ ಫಿಕ್ಸ್ ಮಾಡಿರೋ ಹಾಗೆ ಹೇಳ್ತಿದ್ಯಾ? ನಿಜವಾಗ್ಲೂ ಮೇಡಮ್ ಅದೆಲ್ಲ ಮಾಡಿದ್ದಾರೆ ಅಂದ್ರೆ ನೀನ್ ನನಗೆ ಬೆಸ್ಟ್ ಫ್ರೆಂಡ್ ಅಲ್ವಾ ಜೈ? ನಿನ್ನ ಗಂಗಾ ಅವರನ್ನ ಬೇರೆ ಅಂತ ನೋಡ್ತಿಲ್ಲ. ನನ್ನ ದೃಷ್ಟಿಲಿ ನೀವು ಬೆಸ್ಟ್ ಕಪಲ್ಸ್. ಅದಕ್ಕೆ ನೀನ್ ಇಲ್ದೇ ಇದ್ರು, ಗಂಗಾ ಅವ್ರಿಲ್ಲ ಅಂದ್ರು ನನ್ ಮದ್ವೆ ನಡೆಯಲ್ಲ ಅಂತ ಹೇಳಿದ್ದು. ಡೋಂಟ್ ವರಿ ಕಣೋ, ನಾಳೆ ತಪ್ಪದೆ ನಾನು ಗಂಗಾ ಬರ್ತೀವಿ, ಜೊತೆಗಿದ್ದು ನಿನ್ ಮದ್ವೆ ನಡೆಸ್ತೀವಿ. ಓಕೆನಾ? ಸರಿ, ನಾವು ಹೊರಡ್ತೀವಿ. ಸರಿ ಕಣ, ನೀವಿಬ್ರು ವಿಶಸ್ ನನಗೆ ಬೆಸ್ಟ್ ವಿಶಸ್. ನಾಳೆ ಮನು ಫಂಕ್ಷನ್ ಹಾಲ್ ಅಲ್ಲಿ ಮದ್ವೆ, ಮರಿದೇ ಬರ್ಬೇಕು. ಓಕೆ ಕಣೋ, ಆ ಫಂಕ್ಷನ್ ಹಾಲ್ ನನಗೆ ಗೊತ್ತಿದೆ, ಬರ್ತೀನಿ. ನಡಿ. ಮೇಡಮ್, ನಾಳೆ ಸಾರ್ಗೆ ನಿಜ ಹೇಳಕ್ ಹೋಗ್ತಿದ್ದೀರಾ, ಅದಕ್ಕೆ ಖುಷಿನೇ. ಆದ್ರೆ ಸಾರ್ ಹೇಗ್ ರಿಸೀವ್ ಮಾಡ್ಕೋತಾರೆ ಅಂತ ಭಯ ಕೂಡ ಇದೆ ಮೇಡಮ್. ಅವರು ಹೇಗಾದ್ರೂ ತಗೊಳ್ಳಿ, ರಿಸಲ್ಟ್ ಏನಾದ್ರೂ ಇರ್ಲಿ, ಹೇಳೇ ಹೇಳ್ತೀನಿ ನಾನು. ಇನ್ನು ಅವರಿಗೆ ನೋವು ಕೊಡಲ್ಲ, ನಾನು ಒದ್ದಾಡಲ್ಲ. ದೇವ್ರೆ, ನಾಳೆ ಏನಾಗುತ್ತೋ ಏನೋ. ಅಲ್ಲ ನಿತ್ಯ, ಅಮ್ಮನಿಂದ ನಾವು ಸಂತೋಷವಾಗಿದ್ದೀವಿ ಅಂದ್ರೆ ಅದಕ್ಕೆ ಅಮ್ಮನೇ ಕಾರಣ ಇರ್ಬೋದು. ಆದ್ರೆ ನೀನು ನನ್ಗೆ ಇನ್ನೊಂದು ಅಮ್ಮನ ಹಾಗೆ, ಪುನರ್ಜನ್ಮ ಕೊಟ್ಟಿರೋ ತಾಯಿ. ಕೂತ್ಕೋ ನಿತ್ಯ, ಅರ್ಶನ ಹಚ್ತೀನಿ. ನಾನೇ ಶುರು ಮಾಡ್ಬೇಕು ಅಂದೆ ಅಂತಲ್ಲ, ಕೂತ್ಕೋ. ಹೌದೇ, ನಿನ್ನಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ಇವತ್ತು ನೀನ್ ನನ್ಗೆ ಅರ್ಶನ ಹಚ್ತೀಯ, ನಾಳೆ ನಿನ್ ಶವಕ್ಕೆ ನಾನ್ ಅರ್ಶನ ಹಚ್ತೀನಿ. ಇಲ್ಲ ನಾಣಿ, ನನ್ನ ಫ್ರೆಂಡ್ ಹೆಣ್ಣು ನೋಡೋ ದಿನ ನ್ಯಾವಿಗೇಷನ್ ಮ್ಯಾಪ್ ಅಲ್ಲಿ ಡೆಸ್ಟಿನೇಷನ್ ರೂಪಾ ಆಂಟಿ ಮನೆ ತೋರಿಸ್ತು. ಅವತ್ತು ಗಂಗಾ ಅಲ್ಲಿದ್ಲು. ಶಾಪಿಂಗ್ ಮಾಲ್ ಅಲ್ಲಿ ಕೂಡ ಆಂಟಿ ಮತ್ತೆ ಗಂಗಾ ಇದ್ರು. ವಿಜಯ್ ಪೇರೆಂಟ್ಸ್ ಕೂಡ ಅಲ್ಲೇ ಇದ್ರು. ಅದೇನೋ ಕೋ ಇನ್ಸಿಡೆನ್ಸ್ ಆಗಿರುತ್ತೆ ಸರ್. ಹಾಗೆ ಅನ್ಕೊಳ್ಳೋಣ. ನನ್ನ ಫ್ರೆಂಡ್ ಅವನ್ ಮದುವೆ ಮನು ಫಂಕ್ಷನ್ ಹಾಲ್ ಅಲ್ಲಿ ಅಂತ ಹೇಳ್ದ. ಈಗ ರೂಪಾ ಆಂಟಿ ಕೂಡ ಗಂಗನ ಕರ್ಕೊಂಡು ಹೋಗೋದಕ್ಕೆ ಅದೇ ಫಂಕ್ಷನ್ ಹಾಲ್ ಹೆಸರು ಹೇಳಿದ್ರು. ನಾಳೆ ಮನು ಫಂಕ್ಷನ್ ಹಾಲ್ ನಲ್ಲಿ ಮದ್ವೆ. ನಾಳೆ ಮನು ಫಂಕ್ಷನ್ ಹಾಲ್ ಅಲ್ಲಿ ಮದ್ವೆ. ನಾನು ಅವನ್ ಮದ್ವೆಗೆ ಬರೋದು ಇಂಪಾರ್ಟೆಂಟ್ ಅಂತ ವಿಜಯ್ ಹೇಳ್ದ. ಗಂಗಾ ಇಲ್ಲದೆ ಇದ್ರೆ ಮದ್ವೆನೇ ನಡೆಯಲ್ಲ ಅಂತ ಹೇಳ್ದ. ಸಮಥಿಂಗ್ ಈಸ್ ರಾಂಗ್ ನಣಿ. ವಿಜಯ್ ಮದ್ವೆ ಆಗ್ತಿರೋ ಹುಡುಗಿ ಯಾರು ಅಂತ ತಿಳ್ಕೋಬೇಕು. ಗಂಗಾ ಹೇಳ್ತಿರೋ ಆ ತಂಗಿ ಅಲ್ದಿರೋ ತಂಗಿ ಯಾರು ಅಂತಾನೂ ಕಂಡುಹಿಡಿಬೇಕು. ವಿಜಯ್ ಫೋನ್ ಸ್ವಿಚ್ ಆಫ್ ಮಾಡಿದಾನಲ್ಲ ಯಾಕೆ? ಡ್ರೈವರ್, ರೂಪಾ ಆಂಟಿ ಮನೆಗೆ ಹೋಗು. ಅಲ್ಲಿಗೆ ಯಾಕೆ ಸರ್? ಗಂಗನ್ ಪ್ರಾಬ್ಲಮ್ ಅಲ್ಲೇ ಇದೆ ನಣಿ. ಸೊಲ್ಯೂಷನ್ ಕೂಡ ಅಲ್ಲೇ ಸಿಗುತ್ತೆ. ಈಗ ನಾವು ಆಫೀಸಿಗೆ ಹೋಗ್ಬೇಕು ಸರ್, ಅಲ್ಲಿ ತುಂಬಾ ಕೆಲಸ ಇದೆ. ಇದು ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ. ಹೌದು, ನೀನ್ ಯಾಕೆ ಗಾಬರಿ ಆಗ್ತಿದ್ಯಾ? ಇದ್ರಲ್ಲಿ ನೀನೇನಾದ್ರೂ ಇನ್ವಾಲ್ವ್ ಆಗಿದ್ಯಾ? ನೋ ಸರ್. ಒಂದ್ಸಲ ನಿಮ್ಮನ್ನ ನೋಡ್ಬೇಕು ನಾನು. ಪ್ಲೀಸ್ ಕಮ್ ಔಟ್. ನೀವೀಗ ಅವಳನ್ನ ನೋಡೋದಕ್ಕಾಗಲ್ಲ ರೀ. ಯಾಕೆ? ಯಾಕಾಗಲ್ಲ? ಅಂದ್ರೆ ಅವಳನ್ನ ಮದುಮಗಳನ್ನಾಗಿ ಮಾಡಾಯ್ತು. ಮದ್ವೆ ಆಗಿ ಮದುಮಗ ನೋಡಿದ್ಮೇಲೆ ಉಳ್ದವ್ರು ನೋಡ್ಬೇಕು. ಅದು ಅವ್ರ ಆಚಾರ ರೀ. ಅಂದ್ರೆ ಎಂಗೇಜ್ಮೆಂಟ್ ಅಲ್ಲಿ ನಾನು ನಿತ್ಯ ನೋಡಿದ ಹಾಗ? ಎಕ್ಸಾಕ್ಟ್ಲಿ ಜೈ, ಅದೇ ಆಚಾರ. ಅವಳ ಅನಾಥೆ ಆದ್ರೂ ನೀವು ಆಚಾರನ ಫಾಲೋ ಮಾಡ್ತಿದ್ದೀರಿ. ಗುಡ್, ವೆರಿ ಗುಡ್. ಇನ್ ನೀವು ಆಫೀಸಿಗೆ ಹೊರಡ್ತೀರಾ ರೀ? ಇಲ್ಲ, ಇಲ್ಲೇ ಇದ್ದು ಇಲ್ಲಾಗೋ ಶಾಸ್ತ್ರನ ನೋಡ್ತೀನಿ.
ರೀ? ನಿನ್ ಜೊತೆ ಇರ್ತೀನಿ. ಗಂಗಾಕ್ ಜೊತೆಗೆ ನಾನಿದ್ದೀನಲ್ವ ಜೈ? ನಿಮಗ್ ಮದ್ವೆ ಕೆಲಸದಲ್ಲಿ ಟೈಮ್ ಇರಲ್ಲ ಆಂಟಿ. ಇನ್ ನೀವು ಗಂಗನ್ ನೋಡ್ಕೊಳ್ಳೋದ? ನಾವು ನೋಡ್ಕೋತೀವಿ ಜೈ. ಹೌದಳಿಯ, ನಮ್ಗೆ ಕೆಲಸ ಏನೂ ಇಲ್ಲ. ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ನಿಮಗ್ ಟೈಮ್ ಇಲ್ಲ, ನೀವು ಗಂಗನ್ ನೋಡ್ಕೋತೀರಾ? ಅಲ್ಲ, ಯಾರೋ ನನ್ನ ಯಾಕೆ ನೋಡ್ಕೋಬೇಕು ರೀ? ನಾನೇ ನೋಡ್ಕೋತೀನಿ, ನೀವು ಹೊರಡಿ. ನಾನು ಇಲ್ಲಿದ್ರೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ? ಅಯ್ಯೋ, ಆತರ ಏನಿಲ್ಲ. ಆಫೀಸ್ನ ಬಿಟ್ಟು ನೀವು... ನಾನು ಏನನ್ನಾದ್ರೂ ಬಿಟ್ಟಿರ್ತೀನಿ, ಆದ್ರೆ ನಿನ್ನನ್ ಬಿಟ್ಟಿರಲ್ಲ. ನಿನ್ಗೇನಾದ್ರೂ ನಡಿಬಾರ್ದು ನಡೆದ್ರೆ ನಾನು ತಡ್ಕೊಳ್ಳೋದ ಗಂಗಾ. ಸೊ ನಾನು ನಿನ್ ಜೊತೆ ಇರ್ತೀನಿ, ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಎಕ್ಸ್ಕ್ಯೂಸ್ ಮೀ. ಹಲೋ. ಹಾ ಹೇಳಿ. ನಿತ್ಯ, ನಿತ್ಯ, ಜೈ ಮನೆಯಲ್ಲೇ ಇದ್ದಾನೆ. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅವ್ರನ್ನ ಮನೆ ಕರ್ಕೊಂಡು ಹೋಗೋಣ ಅಂದ್ರೆ ಬರ್ತಾನೂ ಇಲ್ಲ. ಸಡನ್ ಆಗಿ ಯಾಕೆ ಬಂದಿದಾರೋ ಗೊತ್ತಾಗ್ತಿಲ್ಲ. ಇನ್ನೇನಿದ್ಯಮ್ಮ, ನಿನ್ಮೇಲೆ ಅನುಮಾನ ಬಂದೇ ಬಂದಿದ್ದಾನೆ. ಇದಕ್ಕೂ ಮೊದಲು ಹಾಸ್ಪಿಟಲ್ಗೆ, ಶಾಪಿಂಗ್ ಮಾಲ್ಗೆ ಬಂದ ಹಾಗೆ ಇವತ್ತು ಕೂಡ ಇಲ್ಲಿ ಬಂದ್ಬಿಟ್ಟ. ಇದನ್ನೆಲ್ಲ ನೋಡ್ತಿದ್ರೆ ಜೈ ಹತ್ರ ನಾಳೆವರೆಗೂ ಸತ್ಯ ಮುಚ್ಚಿಡಕ್ ಆಗಲ್ಲ ಅನಿಸ್ತಿದೆ. ಇವತ್ತೇ ಹೇಳ್ಬಿಡೋದು ಒಳ್ಳೇದೇನು. ಹೌದಮ್ಮ, ಈ ಟೆನ್ಷನ್ ತಡ್ಕೊಳ್ಳೋದಕ್ಕಿಂತ ಅದೇ ಒಳ್ಳೇದು. ನೋ ಮಾಮ್, ಇಲ್ಲ ಅಕ್ಕ, ಇದು ಒಳ್ಳೇದಲ್ಲ. ಇಟ್ಸ್ ನಾಟ್ ಗುಡ್. ಇನ್ನೇನ್ ಮಾಡು ಅಂತ್ಯ ನಿತ್ಯ? ನೀನ್ ಈ ರೂಮಲ್ಲೇ ಲಾಕ್ ಹಾಕಿದ್ರೆ ನಾಳೆ ನಿನ್ ಮದ್ವೆ ಹೇಗೆ? ಜೈಗ್ ಗೊತ್ತಾಗ್ದೆ ಹೇಗ್ ಮ್ಯಾನೇಜ್ ಮಾಡ್ತೀಯಾ? ನನ್ನ ಹತ್ರ ಒಂದು ಐಡಿಯಾ ಇದೆ ಅಮ್ಮ. ಭಾವಂಗೆ ಈಸಿಯಾಗಿ ಕಣ್ ಕಟ್ಟೋ ಪ್ಲಾನ್. ಏನದು ನಿತ್ಯ? ನೀನ್ ಕೂಡ ನನ್ನ ಹಾಗಿರೋ ಸೀರೆ ಉಟ್ಕೊಳ್ಳೋದು, ಸೇಮ್ ಅಲಂಕಾರ ಮಾಡ್ಕೋತೀವಿ ಅನ್ಕೋ. ಆಗ ಭಾವ ಗುರ್ತಿಡಿಯಲ್ಲ ಅಲ್ವಾ? ನಾವಿಬ್ರು ಒಂದೇ ಸಲ ಭಾವಂಗ್ ಕಾಣಿಸಿದ್ರೆ ಪ್ರಾಬ್ಲಮ್ ಆಗತ್ತೆ. ಹಾಗೆ ಕಾಣಿಸ್ದೆ ಬೇರೆ ಬೇರೆ ಕಾಣಿಸ್ಕೊಂಡ್ರೆ ನಮ್ಮಲ್ಲಿ ಯಾರು ನೋಡಿದ್ರು ಭಾವ ನೀನೇ ಅಂದ್ಕೋತಾರೆ. ಇದ್ರಿಂದ ಏನ್ ಯೂಸ್ ಇದೆ ನಿತ್ಯ? ನಾನು ಈ ರೂಮಿಂದ ಹೊರಗೆ ಬರ್ಬೋದಲ್ಲ ಮಾಮ್? ಹೊರಗಡೆ ಬಂದು ಫ್ರೀಯಾಗಿ ಓಡಾಡ್ಬೋದಲ್ಲ? ಆದ್ರೆ ಗಂಗನ್ನ ಗಂಗಾ ಅನ್ಕೊಂಡ್ರೆ ಪರವಾಗಿಲ್ಲ, ನಿನ್ನ ಗಂಗಾ ಅಂತ ಜೈ ಅನ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತಲ್ಲಮ್ಮ. ಪ್ರಾಬ್ಲಮ್ ಏನಿದೆ? ಯಾವ ಹೆಂಡತಿ ಆದ್ರೂ ತನ್ನ ಗಂಡ ಬೇರೆ ಹೆಣ್ಣನ್ನ ಹೆಂಡತಿ ಅನ್ಕೊಂಡ್ರೆ ಹೇಗ್ ಸಹಿಸ್ಕೊಳ್ತಾಳೆ? ಅದರಲ್ಲೂ ಗಂಗಾ ಅಂತೂ ಒಪ್ಪಲ್ಲ. ಏನಕ್ಕ? ಅದೇನಿಲ್ಲ ನಿತ್ಯ, ನೀನು ನಂತರ ನಿನ್ ಭಾವನ್ ಮುಂದೆ ನಡ್ಸೋಕ್ ಆಗತ್ತಾ ಇಲ್ವಾ ಅಂತ ಆ ಭಯ ನಿಂಗ್ ಬೇಕಾಗಿಲ್ಲ ಅಕ್ಕ. ಆಸ್ ಇಟ್ ಇಸ್ ನಿನ್ನ ಕಾಪಿ ಮಾಡ್ತೀನಿ, ನಿನ್ನೂ ಕೂಡ ಮರ್ಸ್ಬಿಡ್ತೀನಿ. ಆ ಧೈರ್ಯ ನಿನಗಿದ್ದು ನೀನು ಸಿಕ್ಬೀಳ್ತಿದ್ರೆ ಸಾಕು. ಬಾರಮ್ಮ, ನನ್ನ ತಂಗಿ ತರ ರೆಡಿ ಮಾಡ್ಬಿಡು. ಸರಿ ಗಂಗಾ, ನಾನು ಹೇಳೋವರೆಗೂ ನೀನ್ ಆಚೆ ಬರ್ಬೇಡ ನಿತ್ಯ. ಬಾ.
ಎಕ್ಸ್ಕ್ಯೂಸ್ ಮೀ. ಎಸ್. ನಾನು ಹಾ, ನೀವು? ಸೂರ್ಯವಂಶದ ಜೈಸೂರ್ಯ. ಅದಕ್ಕೇನು? ಅದೇ ನಾನ್ ನಿಮ್ಮನ್ನೊಂದ್ಸಲ ನೋಡ್ಬೇಕು. ಯಾಕೆ? ನನ್ ವೈಫ್ ನಿಮ್ಗೆ ಬ್ಲಡ್ ಕೊಟ್ಟಿದ್ಲು. ಹೌದು, ಕೊಟ್ಲು. ನಿಮ್ ಮದುವೆಗೆ ಸಂಬಂಧನೂ ನೋಡಿದ್ಲು. ಹೌದು, ನೋಡಿದ್ಲು. ಅವಳೇ ಮುಂದೆ ನಿಂತು ನಿಮ್ ಮದ್ವೆ ಮಾಡ್ತಿದ್ದಾಳೆ. ಹೌದು, ಅವಳೇ ನನ್ ಮದ್ವೆ ಮಾಡ್ಸೋದು. ಅವಳು ನಿಮ್ಮನ್ನ ತಂಗಿ ಅನ್ಕೊಂಡಿದ್ದಾಳೆ. ಹೌದು, ನಾನು ಅವಳ ತಂಗಿನೇ. ನೀವು ನನ್ಗೆ ಭಾವ ಆಗ್ತೀರಾ. ಅದಕ್ಕೇನು? ನಿಮ್ಮನ್ನೊಂದ್ಸಲ ನೋಡ್ಬೇಕಲ್ಲ ನಾನು. ನಮ್ಮ ಆಚಾರದ ಪ್ರಕಾರ ಮದ್ವೆಗ್ ಮೊದ್ಲು ಬೇರೆ ಗಂಡ್ಸನ ನೋಡ್ಬಾರ್ದು. ನೋಡಿದ್ರೆ ತಪ್ಪೇನು? ನೀವು ಶ್ರೀರಾಮಚಂದ್ರ ಅಂತ ನಮ್ಮ ಅಕ್ಕ ಹೇಳ್ತಾ ಇದ್ಲು. ರಾಮ ಪರಸ್ತ್ರೀನ ಕಣ್ಣೆತ್ತಿ ನೋಡಿದ್ನಾ? ನಿಮ್ಮನ್ನ ಕೆಟ್ಟದಾಗ ನೋಡ್ತಿಲ್ಲ. ನಂಗೆ ಆ ತರದ ಉದ್ದೇಶನೂ ಇಲ್ಲ. ಅಂದ್ರೆ ನಿಮ್ಗೆ ಯಾವ ತರ ಉದ್ದೇಶ ಇದೆ? ಅಷ್ಟಕ್ಕೂ ನನ್ಗೆ ಯಾವ ಉದ್ದೇಶನೂ ಇಲ್ಲ. ಮತ್ತೆ ಯಾಕೆ ನೋಡ್ಬೇಕು ಅಂದ್ಕೊಂಡಿದ್ದೀರಾ? ಜಸ್ಟ್ ಸುಮ್ನೆ. ಸುಮ್ನೆ ಯಾಕೆ? ನೋಡಿ, ನನ್ನ ವೈಫ್ ನಿಮ್ಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದಾಳೆ. ಬ್ಲಡ್, ಟೈಮು, ವರ್ಕ್ ಎಲ್ಲ ನಿಮ್ಗೋಸ್ಕರ ಮಾಡಿದಾಳೆ. ನಾನು ಕೂಡ ಬೇಡ ಅಂತ ನನಗೂ ಹೇಳ್ದೆ ಮಾಡಿದಾಳೆ. ಅವಳು ಇಷ್ಟೆಲ್ಲ ನಿಮ್ ಜೊತೆ ಬಾಂಡಿಂಗ್ ಇಟ್ಕೊಂಡಿದ್ದಾಳೆ ಅಂದ್ರೆ ನೀವ್ ಯಾರು ಅಂತ ನೋಡೋದಕ್ಕೆ ನನಗೆ ಚಿಕ್ಕ ಇಂಟ್ರೆಸ್ಟ್. ಹೌದಾ? ನನ್ನ ಈಗ ನೋಡ್ಲೇಬೇಕಾ? ಹಾ, ನೋಡ್ಬೇಕು. ನೋಡ್ಕೊಳ್ಳಿ. ನೀನಾ? ಹೌದು, ನಾನೇ. ಅಲ್ಲಮೇಲೂ ಗಂಗಾ ಜೈಸೂರ್ಯ. ನೀನೇನಿಲ್ಲಿ? ಯಾಕೆ, ನಾನು ಇರ್ಬಾರ್ದಾ ಇಲ್ಲಿ? ಅಂದ್ರೆ ಈ ರೂಮಲ್ಲಿ ಅವಳಲ್ವಾ ಇರ್ಬೇಕು? ಅವಳಂದ್ರೆ ಯಾರು? ಮದುಮಗಳು. ಅಂದ್ರೆ ನಾನು ಮದುಮಗಳ ಹಾಗಿಲ್ವಾ? ಆದ್ರೂ ನೀನ್ ಕಿಚನ್ ಅಲ್ಲಿ ಇದೆಯಾ ಅಂತ ನಾನೇ ಹೇಳಿದ್ನಲ್ಲ. ಕಿಚನ್ಗೆ ರೂಮ್ಗೆ ಕಿಲೋಮೀಟರ್ ದೂರ ಇದ್ಯಾ? ಮಾತ್ ಬದಲಾಯಿಸ್ದೆ. ನಾನು ಕೇಳಿದಕ್ಕೆ ಆನ್ಸರ್ ಮಾಡಿ. ನಾನು ಮದುಮಗಳ ಹಾಗಿಲ್ವಾ? ಹೌದು. ಈ ಮದುಮಗಳ ತರ ವೇಷ ಯಾಕೆ? ಯಾಕೆ? ನಾನು ಮದುಮಗಳ ಹಾಗೆ ರೆಡಿ ಆಗ್ಬಾರ್ದಾ? ಪ್ರೆಗ್ನೆಂಟ್ ಆಗ್ತಿದ್ದ ಹಾಗೆ ಆಂಟಿ ಆಗ್ಬೇಕನಾ? ಹುಡುಗಿ ಮದುಮಗಳನ್ನ ನೋಡಿದ್ರ ಸರ್? ಏನ್ ನೋಡೋದು, ನಿಮ್ ಮೇಡಮ್ ನೋಡಿದ್ರೆ ಆ ರೂಮಲ್ಲಿ ಇದ್ದಾಳೆ, ಕಿಚನ್ ಅಲ್ಲಿ ಇದ್ದಾಳೆ ಅಂತಂದ್ರೆ. ಇವರು ನಿತ್ಯ ಅವ್ರನ್ನ ನೋಡಿ ಗಂಗಾ ಮೇಡಮ್ ಅನ್ಕೊಂಡಿರ್ಬೇಕು. ಅಮ್ಮ. ಕಾಫಿ ತಗೊಳ್ರಿ. ನೀನ್ ಇವಾಗ ರೂಮಲ್ಲಿ ಇದ್ದೆ ತಾನೆ? ಹೊರಗಡೆ ಯಾವಾಗ ಬಂದೆ? ನೀವಿಲ್ಲಿ ಬಂದ್ ಕೂಡ್ಲೆ ಮೇಡಮ್ ಅಲ್ಲಿ ಹೋಗಿ ಕಾಫಿ ತಗೊಂಡು ಬಂದ್ರು. ಮೇಡಮ್ ಮಾಡೋ ಕಾಫಿ ತುಂಬಾ ಅದ್ಭುತವಾಗಿರುತ್ತೆ, ಬೇಗ ಕುಡೀರಿ. ನಿನ್ ಕಾಲಲ್ಲಿ ಏನಾದ್ರೂ ಚಕ್ರ ಇದೆಯಾ? ಇಷ್ಟು ಫಾಸ್ಟ್ ಆಗಿ ತಿರುಗ್ತಿದ್ಯಲ್ಲ? ಕಾಫಿ ಕುಡೀರಿ. ಏನಾಯ್ತ್ರಿ? ಏನಾಯ್ತಾ? ರಾಕ್ಷಸಿ ಗಂಡ ಅನ್ನೋ ರೆಸ್ಪೆಕ್ಟ್ ಇಲ್ದೆ ಆಗ್ಲೇ ನನ್ ಕೈ ಹಾಕಿ ತಿರುಗಿಸ್ದಲ್ಲ. ಜೈ ಏನು ಎಲ್ಲ ವಿಷಯ ಹೀಗೆ ಎಲ್ಲಾರ ಜೊತೆ ಹೇಳ್ತಿದ್ದಾನೆ. ಇನ್ನೂ ನೋವು ಹೋಗಿಲ್ಲ. ಯಾಕೆ ಅಷ್ಟು ರಫ್ ಆಗಿ ಬಿಹೇವ್ ಮಾಡ್ತೀಯಾ? ನಿತ್ಯ ಯಾಕೆ ಹೀಗ್ ಮಾಡಿದ್ಲು? ಅಂದ್ರೆ ನಿಮ್ದು ಪಿಜ್ಜಾ ಬರ್ಗರ್ ತಿಂದಿರೋ ಬಾಡಿ ಅಲ್ವಾ ಸರ್? ಮೇಡಮ್ದು ಅಂದ್ರೆ ಮುದ್ದೆ ಅನ್ನ ಸಾಂಬಾರ್ ತಿಂದು ಕೆಲಸ ಮಾಡಿರೋ ಶರೀರ. ಅದಕ್ಕೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ನೀನ್ ಸುಮ್ನಿರಯ್ಯ ನಾಣಿ, ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡ್ತೀಯ. ನೋವಾಗ್ತಿದ್ಯಾ ರೀ? ಇಲ್ವಾ ಮತ್ತೆ? ಪೇನ್ ಬಾಂಬ್ ತರ್ತೀನಿ ರೀ. ಬೇಡ ಬಿಡು. ಗಿಂಗ್ ಬಿಟ್ಟು ಜೋಗುಳ ಹಾಡಕ್ ಬರ್ತೀಯ.
ಒಂದ್ ನಿಮಿಷ ಇರಿ. ಏನ್ ಚಂದ್ರಿಕಾ, ಜೈ ಕೈನ ನಿತ್ಯ ಹೀಗ್ ಮಾಡ್ಬಿಟ್ಲಾ? ಸಿಗ್ದೆ ಸಿಕ್ಕಿದನಲ್ಲ, ಅದಕ್ಕೆ ಏನೇನೋ ಮಾಡ್ತಿರ್ತಾಳೆ. ಓ, ಈಗ್ಲೇ ಹೀಗ್ ಮಾಡ್ಬಿಟ್ರೆ ನಾಳೆ ಇನ್ನೇನ್ ಮಾಡ್ತಾಳೋ? ಅವಳು ಮುಖ ಮಾಡ್ತಾಳೆ. ಅವಳು ಗಂಗಾ ಅಲ್ಲ ನಿತ್ಯ ಅಂತ ಗೊತ್ತಾದ ತಕ್ಷಣ ಕುತ್ಕೆ ಹಿಡಿದು ಹೊರಗೆ ಹಾಕ್ತಾನೆ. ಇದಾದ್ಮೇಲೆ ಏನ್ ನಾಣಿ? ಆಮೇಲೆ ಏನಿದೆ ಸರ್? ಏನು ಇಲ್ವಾ? ಮದ್ವೆ ಅಂದ್ರೆ ಇಷ್ಟೇನಾ? ಮತ್ತಿಷ್ಟೇ ಅಲ್ವಾ? ಅರಿಶಿನ ಕುಂಕುಮ ಕಳಸ ಇಟ್ಟು ತಾಳಿ ಕಟ್ಟಾಯ್ತಲ್ಲ. ಅದಾದ್ಮೇಲೆ ಆಮೇಲೆ ಅರುಂಧತಿ ನಕ್ಷತ್ರ ಸರ್, ನೀವು ಆಗ್ಲೇ ನೋಡಿದಿರಲ್ಲ. ಅದು ಆದ್ಮೇಲೆ ಆಮೇಲೆ ಮದುವೆ ಊಟ ಮಾಡ್ಬೇಕು, ಅದು ಕೂಡ ಆಗ್ಲೇ ರೆಡಿ ಆಗಿದೆಯಲ್ಲ. ಅದು ಆದ್ಮೇಲೆ ಆಮೇಲೆ ಇನ್ನು ಏನಿರುತ್ತೆ ಸರ್ ನನ್ನ ತಲೆ? ಮದುವೆ ಮಾಡ್ಕೊಂಡು ಮನೆಗೆ ಹೋಗೋದಷ್ಟೇ. ಅದಾದ್ಮೇಲೆ ಅಪ್ಪ ಇನ್ನೇನು ಇಲ್ಲ ಮಹಾಪ್ರಭು ಶೋಭನನ್ ಬಿಟ್ರೆ. ಮತ್ತದಿಲ್ವಾ? ಅಬ್ಬಬ್ಬಾ, ಏನ್ರಿ ನೀವು ಎಲ್ಲಾರ ಮುಂದೆ ನಾಚಿಕೆ ಇಲ್ದೆ? ಮದ್ವೆ ಆದ್ಮೇಲೆ ನಡೆಯೋದು ಅದೇ ಅಲ್ವಾ? ಅಯ್ಯೋ, ಏನ್ ನಾಣಿ? ನಿಮ್ಮಿಷ್ಟ ಸರ್, ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು. ಪುರೋಹಿತರು ಹೇಳಿದರೆ ವಾ. ಅಯ್ಯೋ, ಅರೆ ನೋಡಿದ್ಯಾ ನಿತ್ಯ, ನಿನ್ ಕಣ್ ಮುಂದೆನೆ ಗಂಗಾ ಇನ್ನೊಂದ್ಸತಿ ಮದ್ವೆ ಮಾಡ್ಕೊಂಡು, ಅದ್ರ ಜೊತೆಗೆ ಫಸ್ಟ್ ನೈಟ್ ಬೇರೆ ಅಂತೆ. ಚಿಕ್ಕ ತಾಳಿ ವಿಷಯಕ್ಕೆ ಓ ಅಂತ ಸಂಭ್ರಮ ಮಾಡಿದ್ರು. ಇವರ ಓವರ್ ಆಕ್ಷನ್. ಅವಳ ತಾಳಿ ಕಟ್ಟಾಗೋ ಹಾಗೆ ಮಾಡಿದ್ದು ನಾನೇ. ಈಗ ತಾಳಿ ನೈಟ್ಗೆ ಪ್ರಾಣನೇ ತೆಗಿಬೇಕು ಅಂದ್ಕೊಂಡಿದ್ದೆ. ಛೇ, ತಾಳಿ ಮಿಸ್ ಆಯ್ತು. ಆದ್ರೆ ನೈಟ್ ಅವಳ ಸಾವು ಮಿಸ್ ಆಗಲ್ಲ. ಈ ನಾಣಿ ಏನ್ ಇನ್ನೂ ಬರ್ಲಿಲ್ಲ? ಎಲ್ ಕಳ್ಸಿದ್ರಿ ನಾಣಿ ಅವ್ರನ್ನ? ಸಸ್ಪೆನ್ಸ್. ಮತ್ತೆ ಏನ್ ಪ್ಲಾನ್ ಮಾಡಿದ್ಯಾ ಜೈ? ಸರ್ಪ್ರೈಸ್. ಏನ್ ಜೈ, ಹೊರಗಿಂದ ಫುಡ್ ಏನಾದ್ರೂ ತರಿಸ್ತಿದ್ಯೇನೋ? ಯಾವಾಗ್ಲೂ ತಿಂಡಿ ಯೋಚನೆ. ಜಸ್ಟ್ ಮದ್ವೆ ಮಾಡ್ಕೊಂಡ್ನಲ್ಲ, ಸ್ಪೆಷಲ್ ಊಟ ಏನಾದ್ರೂ ಹಾಕಿಸ್ತಾನೇನೋ ಅಂತ. ಏನ್ ನಾಣಿ ಇಷ್ಟ ಲೇಟು? ಮಹಾಪ್ರಭು, ನೀವು ಕೋನ್ ಬೇಕು ಅಂದ್ರೆ ಯಾವ ಶಾಪಲ್ಲಿ ಬೇಕಾದ್ರೂ ಸಿಗುತ್ತೆ. ಆದ್ರೆ ನೀವು ಗೋರಂಟಿ ಬೇಕು ಅಂದ್ರೆ ಈ ಕಾಲೋನಿಲಿ ಪ್ರತಿ ಮನೇಲಿ ಹುಡುಕಿ ತಗೊಂಡ್ ಬರೋದ್ರಲ್ಲಿ ಇಷ್ಟೊತ್ತಾಯ್ತು. ಗೋರಂಟಿ ಯಾಕ್ರಿ? ನಿನ್ನೆ ನಮ್ ಮದ್ವೆ ಆಯ್ತಲ್ವಾ, ನಾಳೆ ನಿನ್ ತಂಗಿ ಮದ್ವೆ, ಮೆಹಂದಿ ಫಂಕ್ಷನ್ ಮಾಡ್ಬೇಕು, ಅದಕ್ಕೆ ಈ ಸೆಟಪ್. ಅದಕ್ಕೆ ಅಂದ್ರೆ ನಾನು ಕೋನ್ಸ್ ತರಿಸ್ತಿದ್ನಲ್ವಾ ಜೈ? ಇಲ್ಲ ಆಂಟಿ, ಗೋರಂಟಿ ಹಚ್ಕೊಳ್ಳೋದೇ ನಮ್ ಸಂಪ್ರದಾಯ. ಕರೆಕ್ಟೇ ಕಣೋ, ಆದ್ರೆ ಈ ಎಲೆನ ಯಾರು ರುಬ್ಬೋದು, ಯಾರು ರೆಡಿ ಮಾಡೋದು? ಅದೇ, ಅದೊಂದು ದೊಡ್ಡ ಪ್ರಾಸೆಸ್. ನನ್ನ ಹತ್ರ ಅಂತೂ ಖಂಡಿತ ಆಗಲ್ಲಪ್ಪ. ನಾನ್ ಮಾಡ್ತೀನಿ ಮಾವ, ನಾನೇ ನನ್ನ ಕೈಯಾರೆ ರುಬ್ಕೊಡ್ತೀನಿ. ನೀವ್ ರುಬ್ತೀರಾ? ಈಗ ಒರಳು ಗುಂಡ್ಕಲ್ಲು ಎಲ್ಲಿಂದ ತರ್ಸೋದು? ಆಲ್ರೆಡಿ ತರಿಸಿ ಆಯ್ತು ಮೇಡಮ್. ಯಾರ್ ಚಂದ್ರಿಕಾ? ನಿತ್ಯ ಕಾಲ್ ಮಾಡ್ತಿದ್ದಾಳೆ, ಹೋಗೋಣ. ನೀವು ಗೋರಂಟಿ ಹಾಕೋತಾ ಇರಿ, ನಾವು ಬರ್ತೀವಿ. ಈ ಟೈಮಲ್ಲಿ ಎಲ್ಲಿಗೆ ಸರ್? ಎಲ್ಲ ನಿಂಗೆ ಹೇಳ್ಬೇಕಾ? ನಾಣಿ ಸರ್, ಅವ್ರಿಗೆ ಏನೇನೋ ಕೆಲಸ ಇರುತ್ತೆ, ನಿನಗ್ ಯಾಕೆ ಬೇಕು? ಬೇಕಾದ್ರೆ ನೀನು ನಿನ್ ಮೀನಾಕ್ಷಿನ ಕರೆಸ್ಕೊಂಡು ಗೋರಂಟಿ ಹಾಕೋ. ನನಗೆ ಅಂತ ಅದೃಷ್ಟ ಇಲ್ಲಿಂದ ಬರಬೇಕು. ಇಲ್ಲಿವರೆಗೂ ಅವಳನ್ನ ಹೊರಗಡೆ ಕೂಡ ಕರ್ಕೊಂಡು ಬಂದಿಲ್ಲ. ಏನಮ್ಮ ಕಾಲ್ ಮಾಡಿದ್ದು? ಹೊರಗೆ ಏನಾಗ್ತಿದೆ? ಜೈ ಗಂಗಾಗೆ ಗೋರಂಟಿ ಹಚ್ತಿದಾನಮ್ಮ. ನಾನು ಅವಳಿಗೆ ಗುಂಡಿ ತೋಡೋಣ ಅಂದ್ಕೊಂಡ್ರೆ
ಜೈ ಒಳಗೆ ಗೋರಂಟಿ ಹಚ್ತಿದಾನಾ? ನೀನ್ ನೋಡಿದ್ರೆ ಗಂಗಾ ಕುತ್ಗೆ ತಾಳಿ ಕಟ್ ಮಾಡ್ದೆ ಅನ್ಕೊಂಡೆ. ಜೈ ನೋಡಿದ್ರೆ ಗಂಗಾ ಕುತ್ಗೆ ತಾಳಿ ಕಟ್ತಾ. ಏನು ನೀನ್ ಅನ್ಕೊಂಡ ಹಾಗೆ ನಡೀತಿಲ್ಲಮ್ಮ, ಪ್ರತಿಯೊಂದು ಫೇಲ್ ಆಗ್ತಿದೆ. ಈ ಸಲ ಫೇಲ್ ಆಗಲ್ಲ. ಜೈ ಕೈಲಿ ಗೋರಂಟಿ ಹಚ್ಚಿಸ್ಕೊಳ್ತೀನಿ. ಹೇಗ್ ಹಚ್ಚಿಸ್ಕೊಳ್ತೀಯಾ? ಆಲ್ರೆಡಿ ಜೈ ಗಂಗಾಗೆ ಗೋರಂಟಿ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದಾನೆ. ನನಗೂ ಗೋರಂಟಿ ಹಚ್ತಾನೆ, ನೋಡ್ತಾ ಇರಿ. ಏನಮ್ಮ ನಿನ್ ಧೈರ್ಯ? ಧೈರ್ಯ ಅಲ್ಲ, ಜೈ ಮೇಲೆ ನಂಬಿಕೆ. ಹೇಗಿದ್ಯಮ್ಮ? ತುಂಬಾ ಚೆನ್ನಾಗಿದೆ ಗಂಗಾ. ಚಿಕ್ಕವಳಿದ್ದಾಗ ನಾನ್ ನಿಂಗ್ ಗೋರಂಟಿ ಹಚ್ತಿದ್ರು, ಈಗ ನೀನ್ ನನಗ್ ಹಚ್ತಿದ್ಯಾ. ಹೌದು ಮೇಡಮ್, ನಿಮ್ಮ ಕೈ ತುತ್ತಿನ ರುಚಿ ಗೋರಂಟಿನ ಗಂಗಾ ಮೇಡಮ್ ಮಿಸ್ ಮಾಡ್ಕೊಂಡ್ರು. ಏನ್ ಹೇಳ್ತಿದ್ಯಾ ನಾಣಿ? ಅದನ್ನ ಇವಳು ಯಾಕೆ ಮಿಸ್ ಮಾಡ್ಕೋತಾಳೆ? ಅಂದ್ರೆ ಚಿಕ್ಕವಳಿದ್ದಾಗ ನಾನು ಅಮ್ಮನ ಹತ್ರ ಇರ್ಲಿಲ್ವಲ್ಲ ರೀ, ಇತ್ತೀಚಿಗಲ್ವಾ ನಾವು ಅಮ್ಮ ಮಗಳಾಗಿದ್ದು. ಹೌದೌದು, ಇಬ್ರು ತುಂಬಾ ಕ್ಲೋಸ್ ಆಗಿದ್ದೀರಾ. ಆ ಕ್ಲೋಸ್ನೆಸ್ ಚೆನ್ನಾಗೆ ಕಾಣ್ತಿದೆ. ಈ ಕ್ಲೋಸ್ನೆಸ್ ಅನ್ನೇ ಗಂಗಾ ಇಂದ ನಾನ್ ಬಯಸೋದು ಜೈ. ಆಲ್ರೆಡಿ ಹತ್ರ ಆಗಿದೀವಲ್ಲ ಆಂಟಿ. ಓಕೆ ಗಂಗಾ, ಈಗ ನಾನ್ ನಿನಗೆ ಗೋರಂಟಿ ಹಾಕ್ತೀನಿ. ನಿಮ್ಗೆ ಗೋರಂಟಿ ಹಚ್ಚೋದಕ್ ಬರತ್ತಾ? ಅಂದ್ರೆ ಕೋನಲ್ಲಿ ಹಾಕೋದು ಕಷ್ಟ ಆಗುತ್ತೆ, ಇದು ಎಲೆ ಅಲ್ವಾ, ವೆರಿ ಈಸಿ. ಅದಕ್ಕ ಗೋರಂಟಿ ತರಿಸಿದ್ದು. ಬುದ್ಧಿವಂತರು. ಥ್ಯಾಂಕ್ ಯು. ಬನ್ನಿ ಬನ್ನಿ, ಏನೋ ಕೆಲಸ ಇಲ್ಲದೆ ಇದ್ರು ಏನೋ ದೊಡ್ಡ ಕೆಲಸ ಇದೆ ಅಂತ ಬಿಲ್ಡಪ್ ಅಂತ ಕೊಡ್ತೀರಾ. ಅಬ್ಬಬ್ಬಬ್ಬಾ, ಈ ನಾಣಿ ಡಾಮಿನೇಷನ್ ತಡಿಯೋಕಾಗ್ತಿಲ್ಲ ಚಂದ್ರಿಕಾ. ಅವನ್ ಬಾಸಿಗೆ ಸೋದರತ್ತೆ ಸೋದ್ರ ಮಾವ ಅಂತನ್ನು ನೋಡದೆ ನಮ್ಮನ್ನ ರೇಗಿಸ್ತಾ ಇರ್ತಾನೆ. ಸ್ವಲ್ಪ ದಿನ ಇರ್ರಿ. ಗಂಗಾನ ನಿತ್ಯನ ನಾವು ಮುಗಿಸಿದ್ಮೇಲೆ ಇವನ್ನ ಕೂಡ ಮುಗಿಸ್ಬಿಡೋಣ. ಪೀಡೆ ಕಳಿಯುತ್ತೆ. ನಿತ್ಯ ಹೇಳಿದ ಕೆಲ್ಸನೇ ಮಾಡ್ಬಿಟ್ಲು ಚಂದ್ರಿಕಾ. ಜೈ ಹತ್ರ ಗೋರಂಟಿ ಹಚ್ಚಿಸ್ಕೊಳ್ತಿದ್ದಾಳೆ. ಅವಳಕ್ಕೂ ಹಂಗಿದೆ. ಕರೆಂಟ್ ಹೋಗಿದ್ದು ಹೆಲ್ಪ್ ಆಯ್ತು. ಅವತ್ತಿಂದೆಲ್ಲ ಮರ್ತಿದ್ದಾರೆ ಇವ್ರು. ಬಾ ಚಂದ್ರಿಕಾ, ಈಗ ಊಟ ಮಾಡಿಸೋ ಕಾರ್ಯಕ್ರಮ ಅಂತೆ. ಕೂತ್ಕೋ, ನಾನ್ ನಿನ್ಗೆ ತಿನ್ನಿಸ್ತೀನಿ. ನಮ್ಗೇನ್ರಿ ಅರ್ಜೆಂಟು? ಮೊದ್ಲು ಜೈ ಗಂಗಂಗ್ ತಿನ್ನಿಸ್ಲಿ. ಅಯ್ಯೋ, ನಾನ್ ಆಮೇಲೆ ತಿಂತೀನಿ ಚಿಕ್ಕಮ್ಮ. ಇವ್ರು ಗಂಗಾ ಮೇಡಮ್ಮ ಇಲ್ಲ ನಿತ್ಯ ಅವರ? ಆಮೇಲೆ ತಿಂತೀಯಾ? ಯಾಕೆ? ನಾನು ಮಧುಮಗಳು ಒಟ್ಟಿಗೆ ತಿಂತೀವಿ ರೀ. ಆಗಲ್ಲ, ನೀನ್ ಈಗ್ಲೇ ತಿನ್ಬೇಕು. ನಿನಗ್ ನನ್ ಕೈಯಾರೆ ತಿನ್ನಿಸ್ತೀನಿ. ನನ್ಗೂ ನಿಮ್ ಕೈಲೇ ತಿನ್ಬೇಕು ಅಂತಿದೆ, ಆದ್ರೆ ಆದ್ರೂ ಇಲ್ಲ ಗೀದ್ರೂ ಇಲ್ಲ. ಕೂತ್ಕೋ. ಅಂದ್ರೆ ಇವರು ನಿತ್ಯ ಅವರೇ? ಜೈ, ಏನಂಟಿ
ಏನ್ ಮಾಡ್ತಿದ್ಯಾ ಜೈ? ನನ್ನ ಹೆಂಡತಿ ಊಟ ಮಾಡಿಸ್ತಿದ್ದೀನಿ. ಗಂಗಾಗೆ ನಾನು ಊಟ ಮಾಡಿಸ್ತೀನಿ. ಇರು, ಗೋರಂಟಿ ತೊಳ್ಕೊಂಡ್ ಬರ್ತೀನಿ. ಆಂಟಿ, ಯಾಕಂಟಿ ಗೋರಂಟಿ ವಾಶ್ ಮಾಡಿದ್ರಿ? ನೀನು ನಮ್ಮನೆಗ್ ಬಂದಿರೋ ಗೆಸ್ಟ್ ಜೈ, ನೀನ್ ಯಾಕೆ ಕೆಲಸ ಮಾಡ್ಬೇಕು? ಎದ್ದೇಳು. ಪರವಾಗಿಲ್ಲ ಆಂಟಿ, ನನ್ನ ಹೆಂಡತಿಗಲ್ವಾ ನಾನು ಊಟ ತಿನ್ನಿಸ್ತಿರೋದು. ನಾನಿರುವಾಗ ನಿನ್ಗೆ ಯಾಕೆ ಕಷ್ಟ ಜೈ? ನೀನ್ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ ಬಾ. ಊಟ ಬಡಿಸ್ತೀನಿ. ನಾಣಿ, ಕರ್ಕೊಂಡು ಹೋಗು. ಮೇಡಮ್, ಬನ್ನಿ ಸರ್. ಏನಾಗಲ್ಲ ಆಂಟಿ. ಹೋಗು ಜೈ, ಫ್ರೆಶ್ ಅಪ್ ಆಗು. ಕರ್ಕೊಂಡು ಹೋಗು ನಾಣಿ. ಬನ್ನಿ ಸರ್, ಮೇಡಮ್ ಹೇಳ್ತಿದ್ದಾರಲ್ಲ, ಫೇಸ್ ವಾಶ್ ಮಾಡ್ಕೊಂಡು ಫ್ರೆಶ್ ಆಗಿ ಬನ್ನಿ. ಬನ್ನಿ ನೀವು, ನಡೀರಿ. ನಿತ್ಯ, ನೀನಿಲ್ ಬಾ. ಬಾ ನಿತ್ಯ, ಬಾ. ಚಿಕ್ಕಮ್ಮ ಚಿಕ್ಕಪ್ಪ, ಕೂತ್ಕೊಳ್ಳಿ, ಊಟ ಮಾಡೋಣ. ನೀವು ಊಟ ಮಾಡಿ ಅಮ್ಮ. ಬನ್ನಿ ಬನ್ನಿ. ಆಂಟಿಯಲ್ಲಿ ಊಟದ ಪ್ಲೇಟ್ ಕೂಡ ಇಲ್ಲ. ಅದು ಮಧು ಮಗ್ಲಿಕ್ಕೆ ಊಟ ಮಾಡ್ಸೋದಕ್ಕೆ ಮೇಲ್ ತಗೊಂಡ್ ಹೋದ್ರು. ಏನು? ನಿನ್ಗೋಸ್ಕರ ನಾನ್ ಕಲ್ಸಿರೋ ಅನ್ನನ ಮಧು ಮಗ್ಲಿ ತಿನ್ಸೋದಕ್ಕೆ ತಗೊಂಡ್ ಹೋದ್ರಾ? ನೀವು ಮದ್ವೆ ಹುಡುಗಿಗೆ ಊಟ ಕೊಡ್ಬೇಕು ಅಂದ್ರಲ್ಲ, ಅದಕ್ಕೆ. ಏಯ್, ಆಗ್ಲೇ ಮಲ್ಕೊಂಡ? ನೀವಿಲ್ದೆ ನಾನ್ ನಿದ್ರೆ ಮಾಡ್ತೀನಾ? ಬಾ, ಎದ್ದು ಹಾಲು ಕುಡಿ. ಹೇಳಿಸ್ರಿ. ಏನು ಹೊಸದಾಗಿ? ತಗೋ, ಈ ಹಾಲು ಕುಡಿ. ಕುಡಿಸ್ರಿ. ಏನು? ನೀವೇ ಹಾಲ್ ಕುಡ್ಸಿ. ಯಾಕೆ, ನೀನ್ ಕುಡಿಯಲ್ವಾ? ಯಾಕೆ, ನೀವ್ ಕುಡಿಸ್ಬಾರ್ದಾ? ಆಗ್ಲೇ ಅನ್ನ ತಿನ್ಸಿದ್ರಲ್ಲ, ಹಾಗೆ ಹಾಲ್ ಕುಡ್ಸಿ. ಅಷ್ಟಕ್ಕೂ ನನ್ ಕೈಗೆ ಗೋರಂಟಿ ಹಚ್ಚಿದಿರಲ್ಲ, ಹೇಗ್ ಕುಡಿಯೋದು? ಸರಿ, ಕುಡಿ. ಇಷ್ಟು ದೊಡ್ಡವಳಾದ್ರೂ ಸರಿಯಾಗಿ ಹಾಲು ಕುಡಿಯಕ್ ಬರಲ್ಲ ನಿನ್ಗೆ. ನೋಡು, ಹಾಲೆಲ್ಲ ಹೇಗೆ ತುಟಿಗೆ ಅಂಟ್ಕೊಂಡಿದೆ ಅಂತ. ಒರ್ಸಿ. ಏನು? ತುಟ್ಟಿಗಂಟಿರೋ ಹಾಲನ್ನ ಒರ್ಸಿ. ಏನು ಎಲ್ಲ ಹೊಸ್ದಾಗಿ ಕೇಳ್ತಿದ್ಯಾ? ಈ ಸೆರ್ಗಲ್ಲಿ ಒರ್ಸಿ. ಅದೇನು, ನಿಮ್ ಸೀರೆ ಸೆರ್ಗಲ್ ನಮ್ಗಲ್ವ ಒರ್ಸೋದು? ಹೌದಾ? ಮತ್ತೆ ನಾನ್ ರೂಮಲ್ಲಿದ್ರೆ ನೀವ್ಯಾಕೆ ಹಾಲ್ ತಂದ್ರಿ? ನೀವು ರೂಮಲ್ಲಿದ್ರೆ ನಾನಲ್ವಾ ಹಾಲ್ ತರ್ಬೇಕು? ಅದು ನಮ್ ಮದ್ವೆ ಆದ ಹೊಸ್ತರಲ್ಲಿ. ಈಗ ನೀನು ತಾಯಿ ಆಗ್ತಿದ್ಯಾ. ಆಗ ನಾನ್ ನಿಮ್ಗೆ ಹಾಲಿನ ಗ್ಲಾಸ್ ಕೊಟ್ಟಿದ್ದಕ್ಕೆ ಈಗ ನೀವು ನನ್ಗೆ ಹಾಲ್ ತಂದ್ಕೊಟ್ರಿ ಅಂತಾಯ್ತು. ಏಯ್, ನೀನೇನಾ? ಯಾಕೆ, ಅನುಮಾನನಾ? ಅಲ್ಲ, ವಿಚಿತ್ರ ಅನ್ನಿಸ್ತಿದ್ಯಲ್ಲ. ಎಷ್ಟು ಈಸಿಯಾಗಿ ಹೇಳ್ದೆ ಚಂದ್ರಿಕಾ.
ನಿತ್ಯ ಕೇವಲ ಗಂಗಾಗೆ ಪ್ರಜ್ಞೆ ತಪ್ಪು ಹಾಗೆ ಮಾಡಿದ್ಲು. ನಾವು ಡೈರೆಕ್ಟ್ ಮರ್ಡರ್ ಮಾಡ್ತಿದೀವಿ. ಇವಳು ಸಾವು ನಮ್ ಕೈಲಿ ಅಂತ ಬರ್ದಿದ್ರೆ ನಾವಾದ್ರೂ ಏನ್ ಮಾಡೋದು? ಈ ಕೆಲಸ ಮಾಡಿದ ದಾರಿ ಇಲ್ವಾ? ನಿತ್ಯ ಅಂತೂ ಸುಮ್ನಿರಲ್ಲ. ಜೈ ಮುಂದೆ ನಮ್ಮನ್ನ ಎಳ್ಕೊಂಡ್ ಹೋಗಿ ಬಿಡ್ತಾಳೆ. ಅಮ್ಮ, ಆಮೇಲೆ ಬೇಡ್ಕೊಂಡ್ ತಿನ್ನೋರ್ ಆಗೋದಕ್ಕಿಂತ ಈಗ ಮರ್ಡರರ್ಸ್ ಆಗೋದ್ ಒಳ್ಳೇದು. ಅಷ್ಟೇ ಅಂತೀಯಾ? ಅಷ್ಟೇ ರೀ. ಹೋಗಿ ಗೋಣಿ ಚೀಲ ಹಗ್ಗ ತಗೊಂಡ್ ಬನ್ನಿ. ಯಾಕೆ? ಇವಳನ್ ಹೇಗ್ರಿ ಎತ್ಕೊಂಡ್ ಹೋಗೋದು? ಮೂಟೆ ಕಟ್ಟಿ ಎತ್ಕೊಂಡ್ ಹೋಗ್ಬೇಕು. ಅಬ್ಬಾ ಹೋಗ್ರಿ. ನನ್ನ ಮಗಳ ಜಾಗಕ್ಕೆ ಬಂದಿರೋ ನಿನಗೆ ಸರಿಯಾದ ಗತಿನೇ ಆಗತ್ತೆ. ಈಗ ನಿನ್ ಟರ್ನ್, ಆಮೇಲೆ ನಿತ್ಯ ಟರ್ನ್. ನಿಮ್ಮಿಬ್ರು ಸಾವು ನಮ್ಮ ಕೈಯಲ್ಲೇ. ಚಂದ್ರಿಕಾ, ಬೇಗ ಮೂಟೆ ಕಟ್ಬೇಕು. ಯಾರಾದ್ರೂ ನೋಡೋದ್ರಲ್ಲಿ ಹೊತ್ಕೊಂಡು ಹೋಗೋಣ. ಅಬ್ಬಾ ಸರಿ, ತೆಗೀರಿ. ಅಂದ್ರೆ ಆ ಗಂಗಾ ಸತ್ರು, ಅವಳ ಟಚ್ ಸತ್ತಿಲ್ಲ ಅಂತ ಆಯ್ತು. ಗಂಗಾ ಸತ್ಲು, ಅವಳ ಮೆಮೊರೀಸ್ ಕೂಡ ಸಾಯಿಸ್ಬೇಕು. ಗಂಗಾನ ಜೈ ಮೈಂಡಿಂದ ಡಿಲೀಟ್ ಮಾಡಿ ನಾನು ಆಕ್ಯುಪೈ ಮಾಡಬೇಕು. ಏಯ್, ಏನ್ ಯೋಚನೆ ಮಾಡ್ತಿದ್ಯಾ? ನನ್ಗೇನ್ ಆಗಿಲ್ಲ. ಐ ಆಮ್ ಫೈನ್, ಐ ಆಮ್ ಕೂಲ್. ನೀನೇನ್ ವರಿ ಮಾಡ್ಕೋಬೇಡ. ನೀವ್ ಹೀಗಿದ್ರೆ ನಾನು ವರಿ ಮಾಡ್ಕೊಳ್ದೆ ಹೇಗಿರ್ಲಿ? ಏಯ್, ನೀನ್ ವರಿ ಆಗೋದು ಅಷ್ಟು ಒಳ್ಳೇದಲ್ಲ. ನಾನು ಹೀಗಿರೋದಕ್ಕೆ ನೀನ್ ಕಾರಣ ಅಲ್ಲ. ಸಮಥಿಂಗ್ ಏನೋ ಥಾಟ್ ರನ್ ಆಗ್ತಿದೆ. ಹೆಂಡತಿ ಪಕ್ಕದಲ್ಲಿದ್ದಾಗ್ಲೂ ಪರಧ್ಯಾನನಾ? ನಾಟ್ ಲೈಕ್ ದಟ್ ಗಂಗಾ. ಅಂದ್ರೆ ಅದು ನಿಂಗೆ ಹೇಗೆ ಹೇಳೋದು? ನಂಗೆ ಅರ್ಥ ಆಯ್ತು ಬಿಡಿ. ಆ ಮದುಮಗಳ ಬಗ್ಗೆ ಅಲ್ವಾ ಯೋಚನೆ ಮಾಡ್ತಾ ಇರೋದು? ನಾಳೆ ಹೇಗೋ ಅವಳನ್ನ ನೋಡ್ತಿರಲ್ಲ, ಈಗ ನನ್ ಬಗ್ಗೆ ಯೋಚನೆ ಮಾಡಿ. ಯಾಕೆ ನಗ್ತಾ ಇದ್ದೀರಾ? ನಿನ್ನ ಬಗ್ಗೆ ಯೋಚನೆ ಮಾಡ್ದಿರೋ ಕ್ಷಣ ಇದೆಯಾ ಗಂಗಾ? ನನ್ನ ಆಲೋಚನೆ ಎಲ್ಲ ನಿನಗೋಸ್ಕರ. ಗಂಗಾ ಅನ್ನೋದನ್ನ ಬಿಟ್ರೆ ನನ್ನ ಮೈಂಡಲ್ಲಿ ಬೇರೆ ಏನೂ ಇಲ್ಲ. ಗಂಗಾ 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 ಅಷ್ಟು ಈಸಿಯಾಗಿ ಜೈನ ಬಿಡಲ್ಲ ಅನ್ಸುತ್ತೆ. ಮಾರ್ನಿಂಗ್ ತುಂಬಾ ಕೆಲಸ ಇದೆ, ಬೇಗ ಹೇಳ್ಬೇಕು. ಮಲ್ಕೋ. ಗುಡ್ ನೈಟ್. ಏಯ್ ಗಂಗಾ, ಜೀವಂತವಾಗಿದ್ಯಾ ಇಲ್ಲ ಮೇಲ್ ಹೋಗೋ ದಾರಿಲಿದ್ಯಾ? ಏನ್ ನೋಡ್ತಿದ್ದೀರಾ? ಪೊಲೀಸವ್ರು ಬರೋ ತನಕ ಕಾದು ಅವ್ರು ನೋಡಿದ್ಮೇಲೆ ಮೂಟೆನ ನೀರ್ಗೆ ಹಾಕೋಣ ಅಂತನಾ? ಹಾಗಲ್ಲ ಚಂದ್ರಿಕಾ, ಎಷ್ಟಾದ್ರೂ ಗಂಗಾ ಅಂದ್ರೆ ಜೈಗೆ ಪ್ರಾಣ. ಹುಟ್ಟೋ ಮಗು ಮೇಲೆ ಅವನೆಷ್ಟೋ ಆಸೆ ಇಟ್ಕೊಂಡಿದ್ದಾನೆ. ಹೀಗೆ ಅವ್ರು ಪ್ರಾಣ ತೆಗೆಯೋದು ಪಾಪ ಅಲ್ವಾ? ನೀವು ಹೀಗೆ ಪಾಪ ಅಂದ್ರೆ ನಮಗ್ ಅಯ್ಯೋ ಪಾಪ ಅನ್ನೋರು ಯಾರು ಇರೋದಿಲ್ಲ. ಜೈ ನಮ್ಗಿರೋ ಒಬ್ನೇ ಸೋದರಳಿಯ ಚಂದ್ರಿಕಾ. ಅದಕ್ಕೆ ಅವನನ್ನೇನ್ ಸಾಯಿಸ್ತಿಲ್ವಲ್ಲ ನಾವು? ಇನ್ನೊಂದ್ಸಲ ಯೋಚನೆ ಮಾಡು ಚಂದ್ರಿಕಾ. ಇನ್ ಯೋಚನೆ ಮಾಡೋದಕ್ಕೇನೂ ಇಲ್ಲ. ಇಲ್ಲಿ ತನಕ ಬಂದ್ಮೇಲೆ ಗಂಗನ್ ಜೀವಂತವಾಗಿ ವಾಪಸ್ ಕರ್ಕೊಂಡೋದ್ರೆ ನಮ್ಮ ನಿತ್ಯ ಬದುಕೋಕ್ ಬಿಡಲ್ಲ. ಯಾವ ಜೈ ಬಗ್ಗೆ ನೀವ್ ಯೋಚನೆ ಮಾಡ್ತಿದ್ದೀರೋ ಅದೇ ಜೈ ನಮ್ಮನ್ ಕತ್ ಹಿಡ್ದು ಜೈಲಿಗೆ ತಳ್ತಾರೆ. ಅಲ್ಲ, ನಾವೀಗ ಇವಳನ್ನ ಸಾಯಿಸ್ತಾ ಇದ್ ಮಾತ್ರಕ್ಕೆ ಇವಳು ಬದುಕ್ಬಿಡ್ತಾಳ? ಇವತ್ತೋ ನಾಳೆನೋ ಶಾಪದಿಂದ ಸಾಯ್ತಾಳೆ. 1-2 ದಿನ ಮೊದ್ಲೇ ಹೋದ್ಲು ಅನ್ಕೊಳ್ಳೋಣ ಅಷ್ಟೇ. ಈಗ ಗಂಗಾ ಹೋಗ್ತಾಳೆ, ನಾಳೆ ನಿತ್ಯ ಹೋಗ್ಬೇಕು. ಆಗ್ಲೇ ನಮ್ ಸ್ವಪ್ನನ ಜೈಗೆ ಮದ್ವೆ ಮಾಡ್ಸಕ್ಕಾಗೋದು. ನೀವೇನು ಯೋಚನೆ ಮಾಡ್ಬೇಡ್ರಿ. ಇವಳಿಗೆ ಎಚ್ಚರ ಆಗೋದ್ರಲ್ಲಿ ಎಸಿಬೇಕು. ನಡೀರಿ. ಬನ್ನಿ.
ನೀರಲ್ಲಿ ಉಸಿರಾಡ್ದೆ, ಮೂಟೆಯಿಂದ ಹೊರಗೆ ಬರೋಕಾಗ್ದೆ. ಪಾಪ ಗಂಗಾ ಸ್ಟ್ರಗಲ್ ಆಗ್ತಾ ಸತ್ತು ಹೋಗಿರ್ತಾಳಲ್ವಾ. ಮೂಟೆಲೆ ಗಂಗನ್ ಉಸಿರು ನಿಂತು ಹೋಗಿದ್ರೆ ಚಿಕ್ಕಮ್ಮ ಚಿಕ್ಕಪ್ಪ, ನಿತ್ಯನ ನೋಡಿದ್ರಾ? ನಿತ್ಯ ಕಾಣಿಸ್ತಿಲ್ವಂತೆ. ಪ್ಲಾನ್ ನೆನ್ಪಿದ್ಯಲ್ಲ, ಸ್ಟಾರ್ಟ್ ಮಾಡಿ. ಅಯ್ಯೋ, ನಿತ್ಯ ಕಾಣಿಸ್ತಿಲ್ವಾ? ಅಂದ್ರೆ ಅನ್ಕೊಂಡ್ ಹಾಗೆ ಆಗಿದೆ. ಅಯ್ಯೋ ದೇವ್ರೆ, ರಾತ್ರಿ ನಿತ್ಯ ಏನ್ ಹೇಳಿದ್ಲು ಅದನ್ನೇ ಮಾಡಿದಾಳೆ ಅನ್ಸತ್ತೆ. ರಾತ್ರಿ ನಿತ್ಯ ಏನ್ ಹೇಳಿದ್ಲು? ಅಂಥದ್ದೇನಾಯ್ತು? ರಾತ್ರಿ ಮದ್ವೆ ಕೆಲ್ಸ ಮಾಡ್ತಿದ್ದಾಗ ನೀವ್ ಬಂದ್ರಿ. ನಿದ್ರೆ ಮಾಡಿಲ್ವಾ ಅಂತ ನಾವು ನಿಮ್ಮನ್ನ ಕೇಳಿದ್ವಿ, ನೆನ್ಪಿದ್ಯಾ? ಹಾ, ನೆನ್ಪಿದೆ. ನನ್ನಿಬ್ರು ಮಕ್ಕಳು ಹ್ಯಾಪಿ, ನಾನು ಹ್ಯಾಪಿ ಅಂತ ನೀವು ಹೊರಟು ಹೋದ್ರಿ. ಆಮೇಲೆ ನಾವು ಕೂಡ ನಿದ್ರೆ ಮಾಡೋಣ ಅಂತ ನಮ್ ರೂಮ್ಗೆ ಹೊರಟ್ವಿ. ನೀವು ನಿಮ್ ರೂಮ್ಗೆ ಹೋದ್ರಿ. ನಿತ್ಯ ರೂಮಲ್ಲಿ ಲೈಟ್ ಹಾಕಿದ್ದು ಕಾಣಿಸ್ತು. ಏನಪ್ಪಾ ಈ ಟೈಮಲ್ಲಿ ಮದುಮಗಳ ರೂಮಲ್ಲಿ ಲೈಟ್ ಉರಿತಿದೆ ಅಂತ ನೋಡೋಣ ಅಂತ ನಿತ್ಯ ರೂಮ್ಗೆ ಹೋದ್ವಿ. ರೂಮ್ಗೊಳಗ್ ಹೋಗಿ ನಿತ್ಯನ ನೋಡಿ ಶಾಕ್ ಆದ್ವಿ. ನಿತ್ಯ ಬಿಕ್ಕಿ ಬಿಕ್ಕಿ ಅಳ್ತಿದ್ಲು. ಯಾಕಮ್ಮ ಅಷ್ಟೆಲ್ಲ ಅಳ್ತೀಯ ಅಂತ ಕೇಳಿದ್ವಿ. ತುಂಬಾ ಕೇಳಿದ್ಮೇಲೆ ವಿಷಯ ಹೇಳಿದ್ಲು. ಅದೇನು ಅಂದ್ರೆ, ಈ ಮದುವೆ ಆಗೋದು ಅವಳಿಗಿಷ್ಟ ಇಲ್ವಂತೆ. ಅವಳು ಜೈನ ಮರ್ತೋಗಿಲ್ವಂತೆ. ಜೈ ಸ್ಥಾನದಲ್ಲಿ ಬೇರೆಯವ್ರನ್ನ ಯೋಚನೆ ಮಾಡಕ್ ಆಗ್ತಿಲ್ವಂತೆ. ಜೈನ ಬಿಟ್ಟಿರೋಕ್ಕಾಗಲ್ಲ, ಹಾಗಂತ ಅಮ್ಮಂಗೆ ಅಕ್ಕನ್ಗೆ ನೋವು ಕೊಡಲ್ಲ. ಮನೆ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ತೀನಿ ಅಂತ ತನ್ ಗೋಳು ಹೇಳ್ಕೊಂಡು ಗೋಳೋ ಅಂದ್ಬಿಟ್ಲು. ಅಂತ ಕೆಲ್ಸ ಮಾಡ್ಬೇಡಮ್ಮ ಅಂತ ನಾವ್ ನಿತ್ಯಕ್ ಸಮಾಧಾನ ಹೇಳಿದ್ವಿ. ಈ ಜೀವನಕ್ಕೆ ಇಷ್ಟೇ ಅಂತ ಅನ್ಕೋ, ಅಡ್ಜಸ್ಟ್ ಮಾಡ್ಕೊ ಅಂತ ಬುದ್ಧಿ ಹೇಳಿದ್ವಿ. ಮನೆ ಬಿಟ್ಟು ಹೋಗ್ಬೇಡ, ಅಮ್ಮ ಅಕ್ಕನ್ ಮರ್ಯಾದೆ ತೆಗಿಬೇಡ ಅಂತ ಪ್ರಾಮಿಸ್ ಮಾಡಿಸ್ಕೊಂಡ್ವಿ. ನಿತ್ಯ ಈಗ ಕಾಣ್ತಿಲ್ಲ ಅಂದ್ರೆ ಅವಳು ಮನೆ ಬಿಟ್ಟು ಹೋಗಿರ್ತಾಳೆ. ಜೈನ ಮರೆಯೋಕಾಗ್ದೆ ಎಲ್ಲೋ ದೂರ ಹೋಗಿರ್ತಾಳೆ. ಅಯ್ಯೋ ಭಗವಂತ, ಯಾಕೆ ಹೀಗಾಯ್ತು? ಏನಮ್ಮ, ನಿತ್ಯ ಜೈನ ಇನ್ನೂ ಮರ್ತಿಲ್ವಾ? ಜೈನ ಬೇಕು ಅಂದ್ಕೊಂಡ್ಲ? ಆದ್ರೆ ಈ ಮಾತನ್ನ ನಮಗ್ ಯಾಕೆ ಹೇಳಿಲ್ಲ? ಈಗ ಈಗ ನಿತ್ಯ ಇಲ್ದಿದ್ರೆ ಮದ್ವೆ ಹೇಗಾಗತ್ತೆ? ಗಂಡನ ಮನೆಯವ್ರಿಗೆ ಏನ್ ಹೇಳೋದು? ನಾನು ಅವ್ರಿಗೆ ಏನಂತ ಉತ್ತರ ಕೊಡ್ಬೇಕಮ್ಮ? ಅವ್ರ ಮುಂದೆ ನಾನು ತಲೆ ತಗ್ಗಿಸ್ಬೇಕು. ನಿಮ್ ಮರ್ಯಾದೆ, ನನ್ನ ಮರ್ಯಾದೆ ಎಲ್ಲ ಹೋಯ್ತು. ಅಯ್ಯೋ, ನಿತ್ಯ ಯಾಕೆ ಹೀಗ್ ಮಾಡಿದ್ಲಮ್ಮ? ಜೈನ ಮರೆಯಕ್ ಆಗ್ತಿಲ್ಲ ಅಂತ ಮೊದ್ಲೇ ನಮ್ಮ ಹತ್ರ ಹೇಳ್ಬೋದಿತ್ತಲ್ವಾ? ಅದನ್ನ ಹೇಳಕ್ ಆಗ್ತಿಲ್ಲ ಅಂದ್ರೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹತ್ರ ಹೇಳ್ಬೋದಿತ್ತಲ್ಲ. ಮದ್ವೆ ಮಾತಾಡಿ ಸಂಬಂಧ ಕಾಯಂ ಮಾಡ್ಕೊಂಡು ಶಾಪಿಂಗ್ ಮಾಡಿ ಸ್ವಲ್ಪ ಹೊತ್ತಲ್ಲಿ ಮದ್ವೆ ಇಟ್ಕೊಂಡು ಈಗ ಈಗ ದೂರ ಹೋದ್ರೆ ಎಲ್ಲರೂ ಏನ್ ಅನ್ಕೋತಾರೆ? ಭಾವನ್ ಮೇಲೆ ಮನ್ಸ್ ಮಾಡಿರೋ ನಾದ್ನಿ ಅಂತ ಹೇಳಿದ್ರೆ ಛೀ, ಅಸಹ್ಯ ಪಡ್ತಾರೆ. ನಿತ್ಯನ ತಪ್ಪಾಗಿ ತಿಳ್ಕೋತಾರೆ. ಎಲ್ಲದಕ್ಕಿಂತ ಅವರು ಹೇಗ್ ತಗೋತಾರಮ್ಮ? ಅಯ್ಯೋ, ನನ್ಗೆ ಭಯ ಆಗ್ತಿದ್ಯಮ್ಮ. ಈಗ ಏನ್ ಮಾಡ್ಲಿ? ಅಯ್ಯೋ ಭಗವಂತ, ನಮ್ಗೆ ಯಾಕೆ ಕಷ್ಟ? ನಮ್ಗೆ ಯಾಕೆ ಪರೀಕ್ಷೆ?
ಅಂದ್ರೆ ಹೀಗಾಗುತ್ತೆ ಅಂತ ಮೊದ್ಲೇ ಗೊತ್ತಿತ್ತು ಅಲ್ವಾ ನಿನ್ಗೆ? ಅಯ್ಯೋ ಇಲ್ಲ ಸರ್, ಡೌಟ್ ಬಂದು ಗೆಸ್ ಮಾಡಿದೆ ಅಷ್ಟೇ. ನೀನು ಮಾತಾಡೋದ್ ನೋಡ್ತಿದ್ರೆ ಆ ಮದ್ವೆ ಹುಡುಗಿನ ನೀನೇ ಹೊರಗೆ ಕಳ್ಸಿರೋ ಹಾಗಿದೆ. ರಾಮ ನನ್ಗೆ ಯಾವ ವಿಷಯನೂ ಗೊತ್ತಿಲ್ಲ ಸರ್. ಹೊರಗೋಗಿದ್ದು ಮದುಮಗಳಲ್ಲ, ಗೋಣಿ ಚೀಲದಲ್ಲಿ ಇವ್ನ ಹೆಂಡತಿ. ಮತ್ತೆ ಸ್ವರ್ಗಕ್ಕೆ ಹೋದ್ಲೋ ನರಕಕ್ಕೆ ಹೋದ್ಲೋ? ಓಕೆ, ಮದ್ವೆ ಇಲ್ಲ ಅಂದ್ಮೇಲೆ ನಿಂಗಿಲ್ಲೇನು ಕೆಲಸ ಇಲ್ಲ ಅಲ್ವಾ? ಬಾ ಮನೆಗೆ ಹೋಗೋಣ. ಖಂಡಿತ ಹೋಗೋಣ ರೀ, ಈಗ್ಲೇ ಮನೆಗೆ ಹೋಗೋಣ. ಆಂಟಿ, ಇನ್ಯಾವತ್ತೂ ಗಂಗನ ಇಂಥ ಕೆಲಸದಲ್ಲಿ ಇನ್ವಾಲ್ವ್ ಮಾಡಬೇಡಿ. ದಯವಿಟ್ಟು ಪ್ರೆಗ್ನೆಂಟ್ ಇರೋಳಿಗೆ ಕಷ್ಟ ಕೊಡ್ಬೇಡಿ. ಅದು ಇಲ್ಲ ರೀ, ಇನ್ಯಾವತ್ತೂ ನಾನು ಬೇರೆ ಕೆಲ್ಸಕ್ಕೆ ತಲೆ ಹಾಕಲ್ಲ. ನಿಮಗೆ ಹೇಳ್ದೆ ಯಾವ ಕೆಲ್ಸನೂ ಮಾಡಲ್ಲ.